ಸಬ್ಸ್ಟೆನ್ಸ್ ಅಬ್ಯೂಸ್ನ ಸಾಮಾಜಿಕ ಕಾರಣಗಳು, ದೈಹಿಕ ಕಾರಣಗಳು, ಮಾನಸಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಗಳು. ಸೊ ಏನು ಅನ್ನೋದನ್ನ ಇವತ್ತು ನೋಡ್ತಾ ಹೋಗೋಣ. ಸೊ ಈ ಸಬ್ಸ್ಟೆನ್ಸ್ ಯೂಸ್, ಸೊ ಕಳೆದ ತರಗತಿನಲ್ಲಿ ಹೇಳಿರುವಂತೆ ಸಾಮಾನ್ಯವಾಗಿ ದಿನನಿತ್ಯದ ಅಥವಾ ದೈನಂದಿನ ಚಟುವಟಿಕೆಗಳ ಜೊತೆಗೆ ಇದು ಅನೇಕ ಸಂದರ್ಭದಲ್ಲಿ ಸಾಮಾಜಿಕ ಸ್ಟೇಟಸ್ಸು, ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ದಲೆ ದೈನಂದಿನ ಚಟುವಟಿಕೆಯಲ್ಲಿ ಹಾಸುಹೊಕ್ಕಾಗಿ ಹೋಗಿರ್ತಕ್ಕಂಥ ಅಥವಾ ಹೋಗ್ತಾ ಇರ್ತಕ್ಕಂಥ ಒಂದು ಯೂಸಸ್ಗಳು ಇವಾಗಿರುತ್ತೆ, ಸಬ್ಸ್ಟೆನ್ಸ್ ಅಬ್ಯೂಸಸ್ ಅಥವಾ ಸಬ್ಸ್ಟೆನ್ಸ್ ಯೂಸಸ್ಗಳು. ಸೊ ಅಬ್ಯೂಸ್ ಆಗೋದಕ್ಕೂ ಮುಂಚೆ ಸೊ ಅದನ್ನು ನಾವೇನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ, ಸೊ ನಾವು ಅದನ್ನು ಏನು ಪ್ರಾಕ್ಟೀಸಲ್ಲಿ ಇಟ್ಕೊಳ್ತಾ ಹೋಗ್ತೀವಿ, ನಂತರದಲ್ಲಿ ಅದು ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಂದರೆ 6 months, 1 year, 2 years, 3 years, 5 years, 10 years, ಸೊ ಹೀಗೆ ಬಹಳ ವರ್ಷಗಳ ಅಥವಾ ಬಹಳ ದಿನಗಳ ನಂತರವೂ ಸಹ ಒಂದು ಸಬ್ಸ್ಟೆನ್ಸ್ನ ಬಳಕೆ ಮುಂದುವರಿತಾ ಹೋದರೆ ಸೊ ಅದರಿಂದ ಆಗ್ತಕ್ಕಂಥ ಅನೇಕ ಪರಿಣಾಮಗಳು, ಅದರಿಂದ ಆಗ್ತಕ್ಕಂತಹ ಅನೇಕ ತೊಂದರೆಗಳು ಸೊ ಏನಾಗುತ್ತೆ, ಸೊ ಅದನ್ನು ಇವತ್ತು ನೋಡ್ತಾವೆ. ಸೊ ಸಾಮಾನ್ಯವಾಗಿ ಈ ಸಬ್ಸ್ಟೆನ್ಸ್ ಯೂಸ್ ಅಂತಕ್ಕಂಥದ್ದು ಅಡೋಲಸೆಂಟ್ ಏಜ್ ಗ್ರೂಪ್ನಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಯಾವುದರಿಂದ ಶುರುವಾಗುತ್ತೆ? ಸೊ ಸ್ಮೋಕಿಂಗ್ ಮಾಡೋರಿಂದ, ಡ್ರಿಂಕ್ಸ್ ಮಾಡೋರಿಂದ, ಮರೇಜುವನ್ನ ಸ್ಮೋಕ್ ಮಾಡೋರಿಂದ ಅಥವಾ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಏನೋ ಒಂದು ಕ್ಯೂರಿಯಾಸಿಟಿ. ಸೊ ಇದನ್ನ ಒಂದು WHO ದ ಗೇಟ್ ವೇ ಆಫ್ ಡ್ರಗ್ಸ್ ಅಂತ ಕರೀತಾರೆ. ಸೊ ಈ ಮೂರನ್ನು, ಸೊ ಯಾವುದು? ಸ್ಮೋಕ್, ಮರೇಜುವನ ಆ್ಯಂಡ್ ಡ್ರಿಂಕ್, ಆಲ್ಕೋಹಾಲ್. ಓಕೆ, ಸೊ ಈ ಮೂವರು ಗೇಟ್ ವೇ ಆಫ್ ಡ್ರಗ್ಸ್. ಸೊ ಏನಕ್ಕೆ ಗೇಟ್ ವೇ ಆಫ್ ಡ್ರಗ್ಸ್? ಸೊ ನಾವು ಯಾವುದೇ ಒಬ್ಬ ವ್ಯಕ್ತಿ ಕೊಕೇನು, ಹೆರೋಯಿನು ಅಥವಾ ಎಕ್ಸ್ಟ್ರೀಮ್ ಇರ್ತಕ್ಕಂಥ ಒಂದು ಡ್ರಗ್ಸನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಅಥವಾ ಕನ್ಸ್ಯೂಮ್ ಮಾಡೋದಕ್ಕೂ ಮುಂಚೆ ಆತ ಈ ಅಭ್ಯಾಸಗಳಲ್ಲಿ ತೊಡಗಿರ್ತಾರೆ ಅಥವಾ ಈ ಅಭ್ಯಾಸಗಳ ಜೊತೆಗೆ ಪ್ರಾರಂಭ ಆಗಿರುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಯಾರು ಕೊಕೇನು ಅಥವಾ ಹೆರೋಯಿನ್, ಯಾವುದಾದ್ರೂ ಅಫೀಮು, ಸೊ ಬೇರೆ ಇನ್ಯಾವುದೇ ರೀತಿಯಾದಂತಹ ಈಗ ಇಲ್ಲೀಗಲ್ ಡ್ರಗ್ಸ್ ಅಂತ ಏನು ಇರುತ್ತೆ, ಸೊ ಇವೆಲ್ಲ ಲೀಗಲ್ಲೇ. ಸ್ಮೋಕ್ ಮಾಡೋ ಅಂಥದ್ದು ಏನು ಇಲ್ಲೀಗಲ್ ಏನಲ್ಲ. ಓಕೆ, ಸಿಗರೇಟ್ ಅಥವಾ ಡ್ರಿಂಕ್ಸ್, ಸೊ ನಮ್ಮ ಇಂಡಿಯಾದಲ್ಲೂ ಸಹ ಯಾವುದೇ ರೀತಿಯಾದಂಥ ಇಲ್ಲೀಗಲ್ ಅಲ್ಲ ಡ್ರಿಂಕ್ಸ್ ಮಾಡೋ ಅಂಥದ್ದು. ಸೊ ಬೇರೆ ಬೇರೆ ಪ್ಯಾಟರ್ನ್, ಸೋಷಿಯಲ್ ಸ್ಟೇಟಸ್ ಅಂತ ಬಂದಾಗ, ಪರ್ಸನಲ್ ಅಂತ ಬಂದಾಗ ಬೇರೆ ಬೇರೆ ಪ್ಯಾಟರ್ನ್ಸ್ಗಳಿದೆ ಅದರಲ್ಲಿ. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಇಲ್ಲೀಗಲ್ ಅಂತ ಏನು ಅದು ಕನ್ಸಿಡರ್ ಆಗಿಲ್ಲ. ಸೊ ಇಲ್ಲೀಗಲ್ ಡ್ರಗ್ಸ್ ಅಂತ ಅಂದರೆ ಅದು ಬೇರೆ ಮದ್ದುಗಳು ಅದನ್ನು ಲಿಸ್ಟ್ ಔಟ್ ಮಾಡಿದೆ ಗೌರ್ಮೆಂಟು. ಸೊ ಅದರ ಪ್ರಕಾರ ಹೋಯ್ತು ಅಂತಂದರೆ, ಸೊ ಯಾವುದು ಇಲ್ಲೀಗಲ್ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ, ಸೊ ಅದಕ್ಕೆ ಹೋಗೋದಕ್ಕೂ ಮುಂಚೆ, ಸೊ ಬಿಫೋರ್ ದ್ಯಾಟ್, ಸೊ ನಾವು ಏನು ಲೀಗಲಿ ಅಕ್ಸೆಪ್ಟೆಡ್ ಏನಿದೆ, ಕೆಲವೊಂದು ಡ್ರಗ್ಸ್, ಕೆಲವೊಂದು ಹ್ಯಾಬಿಟ್ಗಳು ಅಥವಾ ಕೆಲವೊಂದು ವಸ್ತುಗಳು, ಮದ್ಯದ ವಸ್ತುಗಳು, ಸಬ್ಸ್ಟೆನ್ಸ್ ವಸ್ತುಗಳು, ಅವುಗಳನ್ನು ಸೇವನೆ ಮಾಡ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಬರುವ ಸ್ಮೋಕು, ಡ್ರಿಂಕ್ಸು ಮತ್ತು ಮರೇಜುವನ. ಸೊ ಇವನ್ನ WHO ಗೇಟ್ ವೇ ಆಫ್ ಡ್ರಗ್ಸ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿಂದ ಶುರುವಾಗುತ್ತೆ. ಓಕೆ, ಸೊ ಎಸ್ಪೆಷಲಿ ಇದು ಫನ್ಗೋಸ್ಕರ. ಸೊ ಹೇಗೆ ಫನ್? ಯಾವುದೋ ಒಂದು ಕೂಟ ಇರುತ್ತೆ, ಸಂತೋಷ ಕೂಟ, ಅಥವಾ ಯಾವುದೋ ಒಂದು ಆ ಏಜ್ ಗ್ರೂಪ್ನವರು ಸೊ ಕರೀತಾರೆ, ಕನ್ಸ್ಯೂಮ್ ಮಾಡಬೇಕು ಅಂತಲೇ ಕರೀತಾರೆ. ಸೊ ಏನಾಗಲ್ಲ, ಸೊ ಆ ಥರದ್ದು ಪ್ರವೋಕ್ ಇರುತ್ತೆ, ಸ್ಟಿಮ್ಯುಲೇಷನ್ಸ್ ಇರುತ್ತೆ. ಸೊ ಇನ್ನೊಬ್ರದ್ದು ಉದಾಹರಣೆ ಕೊಡ್ತಾರೆ, ಅವರು ಉದಾಹರಣೆ ಕೊಡ್ತಾರೆ. ಸೊ ಇಟ್ ಈಸ್ ಆಲ್ ಅಬೌಟ್ ಫನ್, ಹ್ಯಾವಿಂಗ್ ಫನ್, ಅಥವಾ ಒಂದು ಕಿಕ್ಕಿಗೋಸ್ಕರ, ಮಜಾ ಮಾಡಲಿಕ್ಕೋಸ್ಕರ. ಸೊ ಇಟ್ ಈಸ್ ನಾಟ್ ಫಾರ್ ಆಲ್ ಡೇಸ್. ಓಕೆ, ಫಾರ್ ಓವರ್ ಎ ಪೀರಿಯಡ್ ಆಫ್ ಸಮಯಕ್ಕೋಸ್ಕರ ನಾವು ಅದನ್ನು ತೆಗೆದುಕೊಳ್ಳುವಂಥದ್ದು. ಸೊ ಹೀಗೆ ಅನೇಕ ಸ್ಟಿಮ್ಯುಲಸ್ಗಳ ಅಥವಾ ಪ್ರವೋಕ್ಗಳ ಜೊತೆಗೆ ಈ ಒಂದು ಅಭ್ಯಾಸ ಶುರುವಾಗುತ್ತೆ, ಅಥವಾ ಮೈಂಡ್ಸೆಟ್. ಸೊ ಯಾರೇ ಎಷ್ಟೇ ಆ ಎನ್ವಿರಾನ್ಮೆಂಟ್ಗೂ ತಳ್ಳೋದ್ರು, ಆ ಎನ್ವಿರಾನ್ಮೆಂಟಲ್ಲಿ ಇದ್ರೂ ಸಹ, ಸೊ ಮೈಂಡ್ ಸ್ಟ್ರಾಂಗ್ ಆಗಿದೆ ಅಂತ ಅಂದಾಗ, ಅಥವಾ ನಾವು ನಮ್ಮ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಂಡಿದ್ದೀವಿ ಅಂತ ಅಂದಾಗ,
ಸೊ ಎಂಥದ್ದೇ ಸಂದರ್ಭ ಬಂತು ಅಂತಂದ್ರೂ ಸಹ ನಾವು ಅದಕ್ಕೆ ಒಳಗಾಗೋದಿಲ್ಲ, ಪ್ರವೋಕಿಗೆ ಒಳಗಾಗೋದಿಲ್ಲ. ಆದರೆ ನಮಗೂ ಆ ರೀತಿಯಾದಂತಹ ಒಂದು ಎನ್ವಿರಾನ್ಮೆಂಟ್ ಸಪೋರ್ಟಿವ್ ಆಗಿತ್ತು ಅಂತ ಅಂದಾಗ ಇಂಟ್ರೆಸ್ಟ್, ಆಸಕ್ತಿ ಬೆಳೆಸ್ಕೊಳ್ತೀವಿ ಅಥವಾ ಟ್ರೈ ಮಾಡಿ ನೋಡ್ಬೋದು ಅನ್ನೋ ರೀತಿಯಾಗಿ ಬಂದಾಗ, ಸೊ ಈ ರೀತಿಯಾದಂತಹ ಸಬ್ಸ್ಟೆನ್ಸ್ ಯೂಸ್ಗೆ ನಾವು ಬೀಳುವಂಥದ್ದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಓಕೆ, ಸೊ ಏನಕ್ಕೆ ಅಂತಂದರೆ ಔಟ್ ಆಫ್ ದ ಫ್ಯಾಮಿಲಿ ಇರುತ್ತೆ ಆಲ್ಮೋಸ್ಟ್ ಆಲ್ ಅಡೋಲಸೆಂಟ್ ಏಜ್ ಗ್ರೂಪ್ನವರು. ಸೊ ಅವ್ರದ್ದೇ ಆದಂಥ ಒಂದು ಸರ್ಕಲ್ಲು, ಸೊ ಅಲ್ಲಿ ಏನು ಶುರು ಆಗುತ್ತೆ. ಸೊ ಕೆಲವೊಂದು ಬಾರಿ ಸೊ ನಾವು ಬೆಂಗಳೂರಂಥ ಸಿಟಿಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈ ಕಾಲೇಜು, ಪಿ ಯು ಕಾಲೇಜು, ಡಿಗ್ರಿ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಈ ಸುತ್ತಮುತ್ತ ಅನೇಕ ಇಲ್ಲಿಗಲ್ ಡ್ರಗ್ಸ್ ಸಪ್ಲೈ ಮಾಡೋರು ಇರೋದು, ಅಥವಾ ಅವ್ರನ್ನ ಟ್ರ್ಯಾಕ್ ಮಾಡಿರೋವಂಥದ್ದು ಪೊಲೀಸು, ಅಥವಾ ಅವ್ರ ಮೇಲೆ ಕೇಸ್ ಮಾಡಿರೋವಂಥದ್ದು. ಸೊ ಈ ಥರದ್ದೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ನ್ಯೂಸನ್ನು ನಾವು ನೋಡ್ತೀವಿ. ಏನಕ್ಕೆ ಇವರೇ ಟಾರ್ಗೆಟ್, ಈ ಅಡೋಲಸೆಂಟ್ ಏಜ್ ಗ್ರೂಪ್ನಲ್ಲಿ. ಸೊ ಅವ್ರು ಯಾರು ಮ್ಯಾಕ್ಸಿಮಮ್ ಈ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂಥವ್ರು ಅರ್ನ್ ಮಾಡೋದಿಲ್ಲ ಜಾಸ್ತಿ. ಏಕೆಂದರೆ ಅವ್ರು ಇನ್ನೂ ಸ್ಟಡಿ ಮಾಡ್ತಿರ್ತಾರೆ, ಪೇರೆಂಟ್ಸ್ನ ಅವರ ಪಾಕೆಟ್ ಮನಿನಲ್ಲೇ ಸೊ ಅವರಿನ್ನೂ ತಮ್ಮ ಲೈಫನ್ನು ಕಳೀತಾ ಇರ್ತಾರೆ. ಅಂಥದ್ದೇ ಸಂದರ್ಭದಲ್ಲಿ ಸಹ ಸೊ ಅವರು ಈ ರೀತಿಯಾದಂಥ ಡ್ರಗ್ಸ್ಗೆ, ಸಬ್ಸ್ಟೆನ್ಸ್ ಅಬ್ಯೂಸ್ಗೆ ಒಳಗಾಗ್ತಾರೆ ಅಂತ ಅಂದರೆ, ಓಕೆ, ಸೊ ಅವ್ರವ್ರದ್ದು ಸೋಷಿಯಲ್ ಸ್ಟೇಟಸ್ ಇರುತ್ತೆ, ಫೈನಾನ್ಷಿಯಲ್ ಕಂಡೀಷನ್ಸ್ ಇರುತ್ತೆ. ಸೊ ಅವರ ಅರ್ನ್ ಮಾಡೋ ಯಾವ ರೀತಿ ಅರ್ನ್ ಆಗಿರುತ್ತೆ ದುಡ್ಡು ಹೇಗೆ ಬಂದಿರುತ್ತೆ ಅದು ಯಾವುದು ಅವ್ರಿಗೆ ಗೊತ್ತಿರೋ ಅಂಥದ್ದೆಲ್ಲ, ಓನ್ಲಿ ಅವರು ಎಂಜಾಯ್ಮೆಂಟ್ ಮೂಡಲ್ಲೇ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಸಿಚುಯೇಷನ್ಸ್ಗೆ ಬಲವಂತವಾಗಿಯೋ ಅಥವಾ ಬೈ ಇಂಟ್ರೆಸ್ಟೋ ಆರ್ ಬೈ ಸಿಚುಯೇಷನಲ್ ಸಪೋರ್ಟು, ಸೊ ಈ ರೀತಿಯಾದಂತಹ ಒಂದು ಕಾರಣದಿಂದ ಒಂದು ಸಬ್ಸ್ಟೆನ್ಸ್ ಯೂಸ್ಗೆ ಒಳಗಾಗ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಒಂದು 90 to 95% ಆಫ್ ಯೂತ್ಸ್ ಅಥವಾ 90% ಆಫ್ ಯೂತ್ಸು ಸೊ ಈ ರೀತಿಯಾದಂಥ ಡ್ರಗ್ಸ್ಗೆ, ಅಂದರೆ ಡ್ರಗ್ಸ್ ಅಂತ ಅಂದರೆ ಯಾವುದೇ ರೀತಿಯಾದಂಥದ್ದು. ಸೊ ಇವನ್ ಕೆಫೆನೂ ಸಹ, ಸೊ ಹ್ಯಾವಿಂಗ್ ಎ ಕಪ್ ಆಫ್ ಕಾಫಿ, ಓಕೆ, ಎವ್ರಿ ಡೇ. ಸೊ ಅದು ಕುಡಿಲಿಲ್ಲ, ಸೇವನೆ ಆಗಲಿಲ್ಲ ಅಂತಂದರೆ ನನಗೆ ಆಗೋದಿಲ್ಲ, ಅಡಿಕ್ಷನ್ಸ್ ಏನು ಬರುತ್ತೆ. ಸೊ ಎಲ್ಲದೂ ಸಹ ಸಬ್ಸ್ಟೆನ್ಸ್ ಯೂಸ್. ಓಕೆ, ಸೊ ನಿಮಗೆ ಒಂದು ನೆನಪಿರಲಿ, ಗೊತ್ತಿರಲಿ ವಿಷಯ, ಒಬ್ಬ ಮಹಿಳೆ ಕ್ಯಾರಿಂಗ್ ಇದ್ದಂಥ ಸಂದರ್ಭದಲ್ಲಿ ಒಂದು ದಿನದಲ್ಲಿ ಮೋರ್ ದೆನ್ 5 ಕಪ್ ಆಫ್ ಕಾಫಿ ಏನಾದ್ರು, ಅಂದರೆ ಕೆಫೇನ್ ಅಂತ ಏನಾದರೂ ಸೇವನೆ ಮಾಡ್ತಾ ಇದ್ರೆ ಅದು ಮಿಸ್ಕ್ಯಾರೇಜಸ್ ಆಗೋದಕ್ಕೆ ಸಾಧ್ಯ ಇದೆ, ಪ್ರಾಬಬಿಲಿಟಿ ಇದೆ, ಸಂಭವನೀಯತೆ ಇದೆ. ಸೊ ನಾವೇನು ಕಾಫಿ ಒಳ್ಳೆಯದು ಅಂತ ನಾವೇನು ಕುಡಿಬಹುದು, ಚಹಾ ಏನು ಒಳ್ಳೆಯದು ಅಂತ ನಾವು ಕುಡಿಬಹುದು, ಅದು ಮುಂದೊಂದು ದಿನ ಬಹಳ ಅದು ಅಡಿಕ್ಟಿಗೆ ಒಳಗಾದರೆ, ಅದರ ಡಿಪೆಂಡೆನ್ಸಿಗೆ ನಾವೇನಾದರೂ ಒಳಗಾಗಿದ್ರೆ ಅದು ನಮ್ಮ ದೇಹದ ಮೇಲೆ, ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ, ಅಥವಾ ನಮ್ಮ ಸೋಷಿಯಲ್ ಬೇರೆ ಬೇರೆ ಆ್ಯಂಗಲಲ್ಲಿ ಅದು ತನ್ನದೇ ಆದಂಥ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಸೊ ನಾವೇನು ಕೆಫೆ 1 ಅಥವಾ 2 ಬಾರಿ ಏನು ನಾವು ಸೇವನೆ ಮಾಡ್ತೀವಿ, ಸೊ ಇಟ್ ಮೇ ಬಿ ಎಂಥೋಸಿಯಸ್ಟಿಕ್ ಆಗಿರಬಹುದು. ಅದೇ ಅಡಿಕ್ಟಿವ್ ಅಂತ ಅಂದರೆ, ಡಿಪೆಂಡೆನ್ಸಿ ಅಂತ ಆದರೆ ಅದ್ರ ಮೇಲೆ, ಸೊ ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಹೋಗುತ್ತೆ. ನಮ್ಮ ಶಾರೀರಿಕ ಮಾನಸಿಕ ಸ್ಥಿತಿಗತಿಯನ್ನು ಋಣಾತ್ಮಕವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ, ಸೊ ಕೆಲವೊಂದು ಸಂದರ್ಭಗಳಲ್ಲಿ ಇದು ಕಾಮನ್ ಆಗಿರುತ್ತೆ, ಕ್ವೈಟ್ ನ್ಯಾಚುರಲ್. ಓಕೆ, ಸೊ ವೆಸ್ಟರ್ನ್ ಕಂಟ್ರೀಸು, ಸ್ಕಾಟ್ಲ್ಯಾಂಡಲ್ಲಿ ಸ್ಕಾಚು, ಏನಕ್ಕೆ ಅಂತಂದರೆ ಬಿಕಾಸ್ ಆಫ್ ವೆದರ್. ಬೇರೆ ಬೇರೆ ಈಗ ಕೋಲ್ಡ್ ಕಂಟ್ರೀಸ್ಗಳಲ್ಲಿ, ಓಕೆ, ಸೊ ನಮ್ಮಲ್ಲಿ ಏನು ಸಮಶೀತೋಷ್ಣ ವಲಯ ಅಂತ ನಾವು ಕರೀತೀವಿ, ಸೊ ನಮ್ಮಲ್ಲಿ ಅದರದ ಅಗತ್ಯತೆ ಕಡಿಮೆ. ಓಕೆ, ಟು ಎಕ್ಸ್ಟ್ರೀಮ್ ಎಂಡ್ ಅಂತ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಸೊ ಈ ಧ್ರುವಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರು ತುಂಬ ಕೋಲ್ಡ್ ಇರುವಂಥ ಸಂದರ್ಭದಲ್ಲಿ, ಓಕೆ, ಸೊ ಅವರು ಈ ರೀತಿಯಾದಂಥ ಆಲ್ಕೋಹಾಲನ್ನು ಅಥವಾ ಎಸ್ಪೆಷಲಿ ಹಾರ್ಡ್ ಡ್ರಿಂಕ್ಸನ್ನು ತೆಗೆದುಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಅದು ಅವರ ದೈನಂದಿನ ಚಟುವಟಿಕೆಯಲ್ಲಿಯೂ ಸಹ ಅದು ಹಸ್ತಕ್ಷೇಪ ಮಾಡೋದಿಲ್ಲ, ಔದ್ಯೋಗಿಕವಾಗಿ ಅದು ಹಸ್ತಕ್ಷೇಪ ಮಾಡೋದಿಲ್ಲ. ಇಟ್ ಈಸ್ ಕ್ವೈಟ್ ನ್ಯಾಚುರಲ್ ಅನ್ನೋ ರೀತಿಯಾಗಿ ಇರುತ್ತೆ. ಸೊ ಕೆಲವೊಂದು ಸಾಮಾಜಿಕ, ಶೈಕ್ಷಣಿಕ
ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ. ಸೊ ಇದು ಕ್ವೈಟ್ ನ್ಯಾಚುರಲ್. ಸೊ ಯಾವಾಗ ಅಬ್ನಾರ್ಮಲ್ ಅಂತ ಅನ್ಸುತ್ತೆ ಅಂತ ಅಂದಾಗ, ಸೊ ಅದು ಅದ್ರ ಮೇಲೆ ನಾವು ಡಿಪೆಂಡೆನ್ಸಿ ಆದಾಗ, ಅದು ನಮ್ಮನ್ನ ಆಕ್ರಮಣ ಮಾಡ್ಕೊಳ್ತಾ ಹೋದಾಗ, ಅದೇ ನಮ್ಮ ಮೇಲೆ ಸವಾರಿ ಮಾಡ್ಲಿಕ್ಕೆ ಶುರು ಮಾಡಿದಾಗ, ಅದರಿಂದ ಅನೇಕ ರೀತಿಯಾದಂತಹ ಸಮಸ್ಯೆಗಳು ನಮಗೆ ಎದುರಾಗ್ಲಿಕ್ಕೆ ಶುರುವಾದಾಗ, ಓಕೆ, ಸೊ ಆವಾಗ ಇಂಥ ಸಂದರ್ಭಗಳು ನಮಗೆ ಬಹಳ ಕಠಿಣವಾಗಿರುತ್ತೆ. ಅಥವಾ ಅಂತಹ ಸಂದರ್ಭಗಳನ್ನ ನಾವು ಈ ಸಬ್ಸ್ಟೆನ್ಸ್ ಇಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳು ಅನ್ನೋದನ್ನ ನಾವು ಲಿಸ್ಟ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದರಲ್ಲಿ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು ಇರುತ್ತೆ. ಅದು ನಮ್ಮ ಕೇಂದ್ರ ನರಮಂಡಲ ಏನಿರುತ್ತೆ, ಫೆರಿಫೆರಲ್ ಪರಿಧಿ ನರಮಂಡಲ ಏನಿರುತ್ತೆ, ಅವೆಲ್ಲದರ ಮೇಲೂ ಸಹ ತನ್ನದೇ ಆದಂತಹ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಸೊ ಸೈಕೋ ಆಕ್ಟಿವ್ ಸಬ್ಸ್ಟೆನ್ಸ್, ಆ ಪದಾರ್ಥಗಳು ಏನಿರುತ್ತೆ, ಆ ಪದಾರ್ಥಗಳು ನಮ್ಮ ದೈಹಿಕ, ಮಾನಸಿಕ ಆರೋಗ್ಯ ಅಥವಾ ನಮ್ಮ ನಿದ್ರಾ ಭಂಗವನ್ನು ಉಂಟು ಮಾಡುವಂಥದ್ದು, ಅಥವಾ ಮೆಮೊರಿ ಲಾಸ್ ಆಗುವಂಥದ್ದು, ನಮ್ಮ ಕಾನ್ಶಿಯಸ್ ಏನ್ ನಡೀತಿದೆ ನಮ್ಮ ಸುತ್ತಮುತ್ತ ಅರಿವಿಗೆ ಬರದೇ ಇರುವಂಥದ್ದು. ಸೊ ಅನೇಕ ರೀತಿಯಾದಂತಹ ದುಷ್ಪರಿಣಾಮಗಳನ್ನ ಈ ಸಬ್ಸ್ಟೆನ್ಸ್ ಯೂಸ್ ಇಂದ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಈ 5 ಕ್ಯಾಟಗರೈಸೇಷನ್ ಮಾಡ್ಕೊಂಡಿದ್ದಾರೆ. ನಿದ್ರಾಜನಕಗಳು ಅಂದ್ರೆ ನಿದ್ರೆಯನ್ನ ಉಂಟು ಮಾಡೋದು. ಸೊ ನಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅಂದಾಗ ಡಾಕ್ಟರ್ಗಳೇ ಕೆಲವೊಂದು ಬಾರಿ ಇದನ್ನ ಮಾಡ್ತಾರೆ, ಬ್ಯಾರ್ಬಿಜರೇಟರ್ಸ್ಗಳು. ಓಕೆ, ಸೊ ನಮ್ಮ ಟೆನ್ಷನ್ನು, ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವೇ ಅದಕ್ಕೆ ಅಡಿಕ್ಟ್ ಆಗ್ಬಿಡುವಂಥದ್ದು ಮದ್ಯ ಮತ್ತೆ ಬ್ಯಾರ್ಬಿಜರೇಟರ್ಸ್ಗಳು. ಸೊ ಈ ಥರಗಳನ್ನ ಸೇವನೆ ಮಾಡುವಂಥದ್ದು. ಉತ್ತೇಜಕ ಮಾಡಬೇಕು ಅಂತ ಅಂದ್ರೆ, ಉತ್ತೇಜಕಗಳು ಅಂತ ಅಂದ್ರೆ ಸೊ ನಮ್ಮನ್ನ ಎಂತೂಸಿಯಸ್ಟಿಕ್ ಆಗಿ ಇಡುವಂಥದ್ದು, ಅಂದ್ರೆ ಸ್ಟಿಮ್ಯುಲೇಟ್ ಮಾಡೋ ರೀತಿಯಾಗಿ. ಓಕೆ, ಸೊ ಏನು ಮತ್ತು ಬರೋ ರೀತಿಯಲ್ಲಿ ಇರುತ್ತಲ್ಲ, ಆ ರೀತಿಯಾಗಿ ಉತ್ತೇಜನವನ್ನು ಮಾಡುವಂಥದ್ದು ಕೆಫೆನು, ಕೊಕೇನು ಮತ್ತೆ ಆಂಫೆಟಮೈನ್ಸ್ಗಳು. ಓಕೆ, ಸೊ ಇವು ಈ ಕೆಫೆನ್, ಕಾಫಿ ಏನ್ ಕುಡಿತೀವಿ, ಸೊ ನಮಗೆ ಒಂದು ರೀತಿಯಾಗಿ ಏಟೇಕ್ ಹೋಯ್ತು, ಫ್ರೆಶ್ ಆಯ್ತು, ಮೈಂಡ್ ಫ್ರೆಶ್ ಆಯ್ತು, ಅಥವಾ ಏನೋ ಥಿಂಕ್ ಮಾಡ್ಲಿಕ್ಕೆ ಒಂದು ಕಾರಣ ಆಯ್ತು ಅಂತ ನಾವೇನು ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಅದೇ ರೀತಿ ಕೊಕೇನು, ಸೊ ನಮಗೆ ಒಂಥರ ಮತ್ತು ಅಮಲು ಬರೋ ರೀತಿಯಾಗಿ ಅದು ಕೆಲಸವನ್ನ ಮಾಡುತ್ತೆ. ಸೊ ನಮಗೆ ಏನೋ ಒಂದು ನಮ್ಮ ಭ್ರಮೆನಲ್ಲಿ ಇರ್ತೀವೋ ಅಥವಾ ನಮಗೆ ಆ ರೀತಿ ಉಂಟು ಮಾಡುತ್ತೋ ನಮಗೆ ಗೊತ್ತಿಲ್ಲ. ಸೊ ಉತ್ತೇಜಕಗಳಾಗಿ ಇವು ಕೆಲವೊಂದು ಬಾರಿ ಕೆಲಸವನ್ನ ಮಾಡ್ತವೆ. ಸೊ ಅದು ಅಡಿಕ್ಟ್ ಆಗಿ ಅದ್ರ ಮೇಲೆ ಅವಲಂಬಿತರಾಗಿ ನಾವೇನಾದ್ರೂ ಮಾರ್ಪಟ್ರೆ ಅದು ನಮ್ಮ ಅನೇಕ ವಿವಿಧ ಕ್ಷೇತ್ರಗಳ ಮೇಲೆ, ನಮ್ಮಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಓಪಿಯೇಟ್ಸ್ಗಳು, ಅಫೀಮು, ಗಾಂಜಾ, ಎರೋಹಿನ್, ಕೊಡೈನ್, ಮಾರ್ಫಿನ್. ಸೊ ಓಪಿಯೇಟ್ಸ್ಗಳು ಸೊ ಮತ್ತು ಬರೋ ರೀತಿಯಾಗಿ, ಅಫೀಮ್ ತಿಂದು ಹಾಗೆ ತೇಲಾಡೋ ರೀತಿಯಾಗಿ ಸೊ ಉಂಟು ಮಾಡುವಂತಹ ಒಂದು ಡ್ರಗ್ಸ್ಗಳು. ಆಲ್ಸಿನೇಟ್ಸ್, ಗಾಂಜಾ, ಸೊ ಯಾವಾಗಲೂ ಭ್ರಮಾಲೋಕದಲ್ಲಿ ತೇಲುವಂಥದ್ದು, ಒಂಥರ ಖುಷಿನಲ್ಲಿ ತೇಲಾಡುವಂಥದ್ದು. ಗಾಂಜಾ, ಆಶಿಶ್, LSD, PCP, ಸೊ ಈ ರೀತಿಯಾದಂಥ ಡ್ರಗ್ಸ್ಗಳು ಏನ್ ಮಾಡುತ್ತೆ, ಸೊ ನಮ್ಮನ್ನ ಬೇರೆ ಲೋಕದಲ್ಲಿ ತೇಲ್ಸುವಂತಹ ಒಂದು ಮಜವನ್ನು ಕೊಡುವಂತಹ ಒಂದು ಡ್ರಗ್ಸ್ಗಳು. ಟ್ರ್ಯಾಂಕ್ವಿಲೈಸರ್ಸ್, ವ್ಯಾಲಿಯಂ ಮತ್ತೆ ಕ್ಸಾನಾಕ್ಸ್. ಸೊ ಇವು ಈ ಟ್ರಾಂಕ್ಸಲೈಸರ್ಸ್, ಒಂದು ರೀತಿ ಮತ್ತು ಬರುವಂತಹ ಪದಾರ್ಥಗಳು. ಸೊ ಇವು ಕ್ಯಾಟಗರೈಸೇಷನ್ ಅನ್ನ ನಮಗೆ ಮಾಡ್ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ಸೊ ಇವೆಲ್ಲ ಏನಿರುತ್ತೆ ಇಲ್ಲೀಗಲ್ ಡ್ರಗ್ಸ್, ಕೆಲವೊಂದು ಲೀಗಲ್ ಇರಬಹುದು. ಸೊ ಇವೆಲ್ಲ ಏನ್ ಮಾಡುತ್ತೆ, ಕೆಲವೊಂದು ಬಾರಿ ನಿದ್ರಾಜನಕಗಳಿಗೋಸ್ಕರ ಯೂಸ್ ಮಾಡ್ತಾರೆ, ಕೆಲವೊಂದು ಉತ್ತೇಜಕಗಳಿಗೋಸ್ಕರ ಯೂಸ್ ಮಾಡ್ತಾರೆ. ಕೆಲವು ಅವರ ಉದ್ದೇಶ ಏನಿರುತ್ತೆ, ಅವರ ಉದ್ದೇಶದ ಆಧಾರದ ಮೇಲೆ ಅವುಗಳನ್ನ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾರೆ. ಸೊ ಅದರ ಆಧಾರದ ಮೇಲೆ ಅದನ್ನ ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಅಭ್ಯಾಸ ಇರುತ್ತೆ, ಅಭ್ಯಾಸ ಹವ್ಯಾಸವಾಗಿ ಮಾರ್ಪಡುತ್ತೆ. ಅಂದ್ರೆ ನಾವೇನೋ ಒಂದು ಸ್ಮೋಕೋ ಅಥವಾ ಒಂದು ಡ್ರಿಂಕ್ಸು ಸೊ ಮಾಡಿರ್ತೀವಿ, ಅದು ಅಭ್ಯಾಸ. ಸೊ ಅಭ್ಯಾಸ ಯಾವಾಗ ಹವ್ಯಾಸ ಆಗುತ್ತೆ ಅಂತಂದ್ರೆ, ಸೊ ನಮ್ಮ ಬಾಡಿ, ನಮ್ಮ ದೈಹಿಕ ಆರ್ಗ್ಯಾನ್ಸ್ಗಳು ಏನಿದೆ, ಸೊ ಅದೆಲ್ಲ ಅದ್ರ ಮೇಲೆ ಡಿಪೆಂಡೆನ್ಸ್, ಅವಲಂಬಿತರಾಗಿದೆ. ಅದು ಬೇಕು, ಆ ಮೂಮೆಂಟ್ಗೆ ಅದು ಬೇಕು. ಅದು ಆಗಿಲ್ಲ ಅಥವಾ ಸೇವನೆ ಆಗಿಲ್ಲ ಅಂತ ಅಂದಾಗ ಸಮ್ ವಿಡ್ರಾವಲ್ ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸ್ಕೊಳ್ತಾ ಇರ್ತದೆ.
ನಡುಕ ಬರುವಂಥದ್ದು, ಶಿವರಿಂಗ್ ಆಗುವಂಥದ್ದು, ಸ್ವೆಟ್ ಆಗುವಂಥದ್ದು. ಸೊ ಬೇರೆ ಬೇರೆ ಲಕ್ಷಣಗಳು, ದೈಹಿಕ ಲಕ್ಷಣಗಳು, ರೋಗ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಅದು ನಾರ್ಮಲ್ ಲೈಫ್ ಸಿಚುವೇಶನ್ಗೆ ಬಂದ್ಬಿಡುತ್ತೆ, ಕಂಡೀಷನ್ಗೆ ಬಂದ್ಬಿಡುತ್ತೆ. ಯಾರು ಇಂಥ ಸ್ಥಿತಿಗೆ ಒಳಗಾಗಿರ್ತಾರೆ, ಸೊ ಅವರು ಹವ್ಯಾಸಗಳಾಗಿರುತ್ತೆ, ಹವ್ಯಾಸಗಳಾಗಿ ಮಾರ್ಪಟ್ಟಿರುತ್ತೆ. ಸೊ ಅವ್ರಿಗೆ ಅಂದ್ರೆ ಅವರನ್ನ ನಾವು ಡಿಪೆಂಡೆಂಟ್ ಆಗಿರುವಂಥವ್ರು, ಅದ್ರ ಮೇಲೆ ಅಂದ್ರೆ ಆ ಉತ್ತೇಜಕದ ಮೇಲೆ ಅಥವಾ ಆ ಒಂದು ಆ ಪದಾರ್ಥದ ಮೇಲೆ ಅವಲಂಬಿತರಾಗಿದ್ದಾರೆ. ಅವರ ಶರೀರ, ಅವರ ಮಾನಸಿಕ ಸ್ಥಿತಿ ಅದಿಲ್ಲ ಅಂತಂದ್ರೆ ಅವರು ದೇ ಆರ್ ಔಟ್ ಆಫ್ ಕಂಟ್ರೋಲ್ ಅನ್ನೋ ರೀತಿಯಾಗಿ. ಸೊ ಇದನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದೇ ಆದ್ರೆ ಅನೇಕ ಸ್ಥಿತಿಗಳು ಅದನ್ನು ಚಿಕಿತ್ಸೆ ವಿಭಾಗದಲ್ಲಿ ನೋಡ್ತಾ ಹೋಗೋಣ. ಸೊ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಸೊ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ? ಸೊ ಒಂದು ಲಿಸ್ಟ್ ಔಟ್ ಇದೆ. ಸೊ ಅದಕ್ಕೂ ಮುಂಚೆ ಒಂದು ಈ ಆಲ್ಕೋಹಾಲ್ ಖಿನ್ನತೆಗೆ ಒಳಗಾಗಿದ್ರು ಅದರ ಆರಂಭಿಕ ಪ್ರತಿಬಂಧಕಗಳು ಕಡಿಮೆ ಆದಾಗ ಅದು ಉತ್ತೇಜಕವಾಗಿದೆ, ಕೆಲವೊಂದು ಓವರ್ ಸ್ಟಿಮ್ಯುಲೇಟ್ ಆಯಿತು ಅಂತ ಅಂದಾಗ ಮೆದುಳಿನ ಮೇಲೆ ತನ್ನದೇ ಆದಂತಹ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಸೊ ಮೆದುಳಿನ ಮೇಲೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ 43 years ಓಲ್ಡ್ ಯಾವ ತರ ಇರುತ್ತೆ, ಅದೇ ಆಲ್ಕೋಹಾಲಿಕ್ ಪರ್ಸನ್ ಅಲ್ಲಿ 43 years ಓಲ್ಡ್ ಯಾವ ರೀತಿಯಾಗಿ ಬ್ರೈನ್ಸ್ ಏನೋ ಪಿಕ್ಚರ್ಸ್ ಇರುತ್ತೆ, ಒಂದು ಫೋಟೋವನ್ನ ತೆಗೆದುಕೊಂಡಾಗ ಸೊ ಹಲವಾರು ಬ್ಲಾಕೇಜಸ್ಗಳು ಅಂದ್ರೆ ಥಿಕ್ನೆಸ್ ಇಲ್ಲದೆ ಇರುವಂತದ್ದು ಈ ಆಲ್ಕೋಹಾಲಿಕ್ ಪೇಷಂಟ್ ಅಲ್ಲಿ ನಾವು ನೋಡ್ಬೋದು. ಅಂದ್ರೆ ಅನೇಕ ಸೆಲ್ಸ್ಗಳು ಅಲ್ಲಿ ಸತ್ತೋಗಿರ್ಬೋದು, ಗ್ಯಾಪ್ಗಳು ಬ್ರೈನ್ ಈ ನರಸಂದುಗಳು ಅಥವಾ ಆ ಒಂದು ಪರಿಪ್ರಮಾಣದಲ್ಲಿ ನರ ಕಣಗಳು ಇಲ್ಲದಲೇ ಇರುವಂತದ್ದನ್ನ ನಾವಿಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಕಂಡು ಬರುತ್ತೆ. ಓಕೆ, ಸೊ ನಮ್ಮಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್, ಲೆಫ್ಟ್ ರೈಟ್ ಹೆಮಿಸ್ಫಿಯರ್ಸ್ ಅಥವಾ ಅದರಲ್ಲಿ ಏನು ಭಾಗಗಳನ್ನಾಗಿ ಮಾಡಿದ್ದಾರೆ ನಮ್ಮ ಬ್ರೈನ್ ಅಲ್ಲಿ, ಸೊ ಎಲ್ಲದರ ಮೇಲೂ ತನ್ನದೇ ಆದಂತ ಪ್ರಭಾವವನ್ನ ಇದು ಬೀರ್ತಾ ಹೋಗುತ್ತೆ. ಯಾವಾಗ ಬೀರುತ್ತೆ? ಸೊ ಹೆಚ್ಚಿನದಾಗಿ ಈ ಆಲ್ಕೋಹಾಲ್ ಸೇವನೆ ಮಾಡೋ ಅಂತವರು ಹೇಗೆ ಅಡಿಕ್ಟ್ ಆಗಿರ್ತಾರೆ ಅಂತ ಅಂದ್ರೆ, ಯಾರು ಅಡಿಕ್ಟ್ ಆಗಿರ್ತಾರೆ? ಸೊ ಯಾರಿಗೆ ಈ ರೀತಿಯಾದಂತ ಮೆದುಳಿನ ಮೇಲೆ ಪ್ರಭಾವ ಆಗಿರುತ್ತೆ? ಸೊ ಅವರನ್ನ ನಾವು ನೋಡೋದೇ ಆದ್ರೆ ಹೊಟ್ಟೆಯಲ್ಲಿರುವ ಆಹಾರದ ಪ್ರಮಾಣದ ಮೇಲೆ ನಾವು ಅಂದಾಜು ಮಾಡಬಹುದು. ಸೊ ಈ ಕುಡಿಯೋ ಅಂಥವ್ರನ್ನ ನೋಡಿ, ಸೊ ಒಂದು 15 days ಒನ್ಸು, ಮಂತ್ಗೆ ಒಮ್ಮೆ ಅಥವಾ 6 ತಿಂಗಳಿಗೆ ಒಮ್ಮೆ ಇವರು ಡ್ರಿಂಕ್ಸ್ ಮಾಡುವಂಥವ್ರು ಅಥವಾ ಅಭ್ಯಾಸ ಇರ್ತಕ್ಕಂಥವ್ರು, ಸೊ ಡ್ರಿಂಕ್ಸು ಮಾಡ್ತಾರೆ, ಅದೇ ಪ್ರಮಾಣದಲ್ಲಿ ಫುಡ್ ಅನ್ನ ತೆಗೆದುಕೊಳ್ತಾರೆ. ಆಯ್ತಾ? ಅದೇ ಯಾರು ಡಿಪೆಂಡ್ ಆಗಿರ್ತಾರೆ ಅದ್ರ ಮೇಲೆ, ಸೊ ಅವ್ರಿಗೆ ಹಣಕಾಸಿನ ಸಮಸ್ಯೆಗಳು ಬರ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆಗಳು ವಿಪರೀತ ಆಗಿರುತ್ತೆ, ಕೌಟುಂಬಿಕ ಸಮಸ್ಯೆಗಳು ಇರುತ್ತೆ, ಸಾಮಾಜಿಕ ಸಮಸ್ಯೆಗಳು ಇರುತ್ತೆ, ಆರೋಗ್ಯ ಸಮಸ್ಯೆಗಳು ಇರುತ್ತೆ. ಸೊ ಇದೇ ರೀತಿಯಾಗಿ ಅನೇಕ ಶೈಕ್ಷಣಿಕ ಕ್ಷೇತ್ರ, ಎಲ್ಲ ಕ್ಷೇತ್ರ, ಔದ್ಯೋಗಿಕ ಕ್ಷೇತ್ರ, ಸೊ ಆಲ್ಮೋಸ್ಟ್ ಆಲ್ ಅವರು ಅದರ ಜೊತೆಗೆ ಫೈಟ್ ಮಾಡ್ತಾ ಇರ್ತಾರೆ. ಒಂದು ಟೆನ್ಷನ್ ಆಯ್ತು, ಯಾರೋ ಒಬ್ರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ವರ್ಕ್ ಪ್ಲೇಸಲ್ಲಿ, ಫ್ಯಾಮಿಲಿನಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಪ್ರತಿಯೊಂದಕ್ಕೂ ಅವರು ಡಿಪೆಂಡ್ ಆಗುವಂಥದ್ದು ಆಲ್ಕೋಹಾಲ್ ಮೇಲೆ. ಅದನ್ನು ಮರಿಬೇಕು ಅಂತ ಅಂದ್ರೆ ಸೊ ಫ್ಯಾಮಿಲಿನಲ್ಲಿ ಸೊ ಏನೋ ಒಂದು ಇಶ್ಯೂ ಆಯಿತು ಅಥವಾ ಏನೋ ಒಂದು ವಿಷಯಕ್ಕೆ ಜಗಳ ಆಯಿತು, ಸೊ ಅಲ್ಲಿಂದ ಮನೆಯಿಂದ ಆಚೆ ಬರೋದು ಡ್ರಿಂಕ್ಸ್ ಮಾಡೋದು. ವರ್ಕ್ ಪ್ಲೇಸಲ್ಲಿ ಯಾರ ಜೊತೆ ಕ್ಲಾಶ್ ಆಯಿತು ಅಥವಾ ಹೇಳಿದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ನಮ್ಮ ಫಿಸಿಕಲ್ ಏನೋ ಹಾಳಾಗ್ಬಿಟ್ಟಿದೆ ಅಥವಾ ಹೆಲ್ತ್ ಇಶ್ಯೂಸ್ ಇದೆ, ಅದನ್ನು ಮರೆಮಾಚಲಿಕ್ಕೆ ಡ್ರಿಂಕ್ಸ್ ಮಾಡೋದು. ಸೊ ಏನೇ ರೀಸನ್ಸ್ ಬರಲಿ ಅಥವಾ ಏನೇ ಕಾರಣ ಇರಲಿ, ಅದು ನಮಗೆ ಸೊಲ್ಯೂಷನ್ ಅನ್ನೋ ರೀತಿಯಾಗಿ ಡ್ರಿಂಕ್ಸ್ ಆಗಿ ಕಂಡುಬರುತ್ತೆ. ಏನು ತಾತ್ಕಾಲಿಕ ಅಷ್ಟೆ, ತಾತ್ಕಾಲಿಕವಾಗಿ ಅದನ್ನ ಮರೆಮಾಚುವಂತಹ ಒಂದು ಕೆಲಸಕ್ಕೆ ಈ ಒಂದು ಆಲ್ಕೋಹಾಲ್ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಅದು ಕಂಟಿನ್ಯೂಸ್ ಆಯಿತು ಅಂತ ಅಂದಾಗ ಓಕೆ, ಸೊ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡುವಂಥದ್ದು ಲಿಕ್ವಿಡ್ ಅಂದರೆ ಡ್ರಿಂಕ್ಸ್ ಅಥವಾ ಸ್ಮೋಕ್ ಮಾಡೋ ಅಥವಾ ಇಲ್ಲೀಗಲ್ ಡ್ರಗ್ಸ್ ಇರ್ಬೋದು, ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡೋ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಏನಕ್ಕೆ ಅಂತಂದ್ರೆ ಅವರ ಆಲ್ಮೋಸ್ಟ್ ಆಲ್ ಹಣ ಎಲ್ಲ ಅದಕ್ಕೆ ಖರ್ಚಾಗ್ತಾ ಇರುತ್ತೆ, ಡ್ರಿಂಕ್ಸ್ ಮಾಡಲಿಕ್ಕೆ ಖರ್ಚಾಗ್ತಾ ಇರುತ್ತೆ. ಯಾವಾಗ ಡಿಪೆಂಡೆನ್ಸಿ ಬೆಳ್ಕೊಳ್ಳುತ್ತೆ, ಅದು ನೀವು ಫುಡ್ ತಿಂತಿರೋ ಬಿಡ್ತಿರೋ, ಬಟ್
ಅವರಿಗೆ ಆ ಡ್ರಿಂಕ್ಸ್, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ, ಡ್ರಿಂಕ್ಸ್ ಬೇಕಾಗಿರುತ್ತೆ. ಸೊ ಅವರ ಆಹಾರ ತೆಗೆದುಕೊಳ್ಳುವಂಥ ಪ್ರಮಾಣ ಅಥವಾ ಹೊಟ್ಟೆಯಲ್ಲಿರುವ ಆಹಾರದ ಪ್ರಮಾಣ ಕಡಿಮೆ ಆದಾಗೆ ಈ ರೀತಿಯಾದಂತಹ ಡ್ಯಾಮೇಜಸ್ಗಳು, ಬ್ರೈನ್ನಲ್ಲಿ ಡ್ಯಾಮೇಜಸ್ಗಳು ಕಂಡು ಬರುವಂಥದ್ದು ಜಾಸ್ತಿ ಆಗುತ್ತೆ. ಕುಡಿಯುವ ಅವಧಿ, ಸೊ ಏನು 1 hour 2 hours, ಸೊ ಈ ಪ್ರಮಾಣದಲ್ಲಿ ಇತ್ತು ಅಂತಂದರೆ ಓಕೆ. ಸೊ ಆಲ್ಮೋಸ್ಟ್ ಆಲ್ ಆ ಡ್ರಿಂಕ್ಸ್ ಅಂತಂಥದ್ದು ದಿನದ ಡೇ ಟೈಮ್ ಪೂರ, ಅಂದರೆ ಯಾವಾಗ ಎಚ್ಚರ ಸ್ಥಿತಿನಲ್ಲಿ ಇರ್ತಾರೆ ಆ ಎಲ್ಲ ಸ್ಥಿತಿನಲ್ಲಿ, ಎಚ್ಚರ ಸ್ಥಿತಿನಲ್ಲೂ ಸಹ ಅವರ ಸ್ಟಮಕ್ನಲ್ಲಿ ಈ ಅಭ್ಯಾಸಗಳ ವಸ್ತುನೇ ಅಥವಾ ಮಾದಕ ವಸ್ತುನೇ ಇದೆ ಅಂತ ಅಂದಾಗ ಸೊ ಅದು ಈ ಬ್ರೈನ್ನ ಮೇಲೆ ಅಥವಾ ಈ ರೀತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ದೈಹಿಕ ಸ್ಥಿತಿ, ಓಕೆ, ದೈಹಿಕ ಸ್ಥಿತಿ. ಸೊ ಯಾವಾಗ ಈ ಕುಡುಕರಲ್ಲಿ ನಾವೇನು ಕುಡುಕರು ಅಂತ ಕರಿಬೇಕು ಅಂತಂದರೆ ಅದು ಅಡಿಕ್ಟ್ ಆಗಿರ್ತಾರೆ, ಅದು ಅಡಿಕ್ಟಿವ್ ಅಂತ ಕರಿಬೇಕು ಅಂತಾರೆ, ಅದು ಸ್ಮೋಕ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಮರಿಜುವಾನ, ಕೊಕೇನ್. ಸೊ ಕೊಕೇನು, ಅಫೀಮು ಈ ಥರದ್ದೆಲ್ಲ ಯಾರು ಕನ್ಸ್ಯೂಮ್ ಮಾಡ್ತಿರ್ತಾರೆ, ಯಾರು ಅಡಿಕ್ಟ್ ಆಗಿರ್ತಾರೆ, ಸೊ ಅಂಥವ್ರು ನೋಡಿ ಖುಷಿಯಾಗಿರ್ತಾರೆ ಅಥವಾ ಐಸೋಲೇಟ್ ಆಗಿರ್ತಾರೆ, ಅವರ ಸ್ಟ್ರೆಂತನ್ನು ಕಳ್ಕೊಂಡಿರ್ತಾರೆ, ಅವರನ್ನು ನೋಡಿದ್ರೆ ನಾರ್ಮಲ್ ಆಗಿ ಇಲ್ಲ ಅನ್ನೋ ರೀತಿಯಾಗಿ ಅವರು ಭಾಸವಾಗ್ತಾರೆ, ಸಮಥಿಂಗ್ ಡಿಫ್ರೆಂಟ್ ಆಗಿ ಅವರು ಕಾಣಿಸ್ಕೊಳ್ತಾರೆ. ಅಂದರೆ ಅವ್ರನ್ನ ದೈಹಿಕ ಸ್ಥಿತಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಅವರ ದೈಹಿಕ ಸ್ಥಿತಿ ಯಾವ ರೀತಿಯಾಗಿದೆ, ಅವ್ರು ನಾರ್ಮಲ್ಲ ಅಥವಾ ಅಡಿಕ್ಟೆಡ್, ಯಾವುದಾದ್ರೂ ಒಂದು ಅಬ್ನಾರ್ಮಲ್ ಸಬ್ಸ್ಟೆನ್ಸ್ ಅಬ್ಯೂಸ್ ಇರ್ಬೋದು, ಯಾವುದೇ ಒಂದು ಸಬ್ಸ್ಟೆನ್ಸ್ ಯೂಸನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಸೊ ಆಲ್ಮೋಸ್ಟ್ ಆಲ್ ಅವ್ರು ಇರ್ತಕ್ಕಂಥ, ಸೊ ಒಬ್ಬ ವ್ಯಕ್ತಿಯನ್ನು ನಾವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಸಡನ್ನಾಗಿ ಏನಾದರೂ ಒಂದು ಚೇಂಜಸ್ಗಳು ಕಾಣ್ತಾ ಇದೆ ಅವರ ದೈಹಿಕ ಸ್ಥಿತಿಗತಿನಲ್ಲಿ ಅಂತಂದರೆ ಅಡಿಕ್ಟೆಡ್ಡು, ಅಥವಾ ಏನೋ ಒಂದು ವಸ್ತುನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅಥವಾ ಯಾಕೆ ಖುಷಿಯಾಗಿದ್ದಾರೆ, ಯಾಕೆ ಡಲ್ ಆಗಿದ್ದಾರೆ, ಯಾಕೆ ಐಸೋಲೇಟ್ ಆಗಿದ್ದಾರೆ. ಸೊ ಈ ಥರದ್ದೆಲ್ಲ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು. ಏನಕ್ಕೆ ಅಂತಂದರೆ ಅವರ ದೈಹಿಕ ಸ್ಥಿತಿ ಅಷ್ಟು ಕೃಷಿಯಾಗಿರುತ್ತೆ, ದೈಹಿಕ ಸ್ಥಿತಿ ಸ್ಟಾಮಿನಾ ಇಲ್ಲದೇ ಇರುವಂಥದ್ದು. ಸೊ ಆ ಥರದ್ದೆಲ್ಲ ನಮಗೆ ಸುಲಭಕ್ಕೆ ಐಡೆಂಟಿಫೈ ಮಾಡುವಂಥದ್ದು ನಮಗೆ ಕಾಣಿಸ್ತಾ ಇರುತ್ತೆ. ಮತ್ತು ಮದ್ಯದ ಚಯಾಪಚಯ ದರ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಎಲ್ಲ ಕಾರಣಗಳು ಸಹ ಅಥವಾ ಈ ಎಲ್ಲ ರೀಸನ್ಸ್ಗಳು ಸಹ ಈ ಬ್ರೈನ್ ಡ್ಯಾಮೇಜಸ್ ಆಗಲಿಕ್ಕೆ, ಈ ಬ್ರೈನಲ್ಲಿ ಈ ರೀತಿಯಾದ ಸಿಗ್ನಿಫಿಕೆಂಟ್ ಚೇಂಜಸ್ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ಸೊ ಏನೆಲ್ಲ ಶಾರೀರಿಕವಾಗಿ ಪರಿಣಾಮಗಳಾಗುತ್ತೆ ಅನ್ನೋದು ಒಂದು ಡಯಾಗ್ರಾಮ್, ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ್ದ್ರ ಮೇಲೆ ಆಗುತ್ತೆ? ನರ್ವ್ ಸಿಸ್ಟಮ್. ಸೊ ಸೆಂಟ್ರಲ್ ನರ್ವ್ ಸಿಸ್ಟಮ್ ಇರ್ಬೋದು, ಪೆರಿಫೆರಲ್ ನರ್ವ್ ಸಿಸ್ಟಮ್ಸ್ ಇರ್ಬೋದು. ಸೊ ಯಾರು ಅಡಿಕ್ಟಿವ್, ನಾವೀಗ ಮಾತಾಡ್ತಾ ಇರೋದು ಕಂಪ್ಲೀಟ್ ಆಗಿ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರೋ ಅಂಥವ್ರ ಮೇಲೆ, ಮದ್ಯವ್ಯಸನ ಆಗಿರಬಹುದು, ಹೀರೋಯಿನ್ನು, ಕೊಕೇನು ಕನ್ಸಂಪ್ಷನ್ಸ್ ಇರ್ಬೋದು, ಅಫೀಮು, ಗಾಂಜಾ ಅದ್ರ ಮೇಲೆ ಡಿಪೆಂಡ್ ಆಗಿರ್ಬೋದು, ಸ್ಮೋಕಿಂಗ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಸೊ ಯಾರು ಈ ಸಬ್ಸ್ಟೆನ್ಸ್ ಅಂತ ಕರೆದಿದ್ದಾರೆ, ಸಬ್ಸ್ಟೆನ್ಸ್ ಅಂತ ಕರೀಬಹುದಾದಂಥ ವಸ್ತುಗಳ ಮೇಲೆ ಯಾರು ಡಿಪೆಂಡ್ ಆಗಿದ್ದಾರೆ, ಸೊ ಅಂಥವರ ದೈಹಿಕ ಸ್ಥಿತಿ, ಶಾರೀರಿಕವಾಗಿ ಆಗಿರ್ತಕ್ಕಂಥ ಪರಿಣಾಮಗಳನ್ನ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಸೊ ಯಾವ್ದ್ರ ಮೇಲೆ? ಸೊ ಒಂದು ನರ್ವ್ ಸಿಸ್ಟಮ್, ಸೆಂಟ್ರಲ್ ನರ್ವ್ ಸಿಸ್ಟಮ್. ಸೊ ನಮ್ಮಲ್ಲಿ ಏನೋ ಪ್ರತಿ ಸಂದರ್ಭದಲ್ಲಿಯೂ ಸಹ, ಪ್ರತಿ ಸೆಕೆಂಡ್ಸ್ ಅಂತ ಹೇಳ್ಬೋದು, ಪ್ರತಿ ಮಿನಿಟ್ಸ್ ಅಂತ ಹೇಳ್ಬೋದು, ನಮ್ಮಲ್ಲಿ ಅನೇಕ ನರಕಣಗಳು ಹುಡ್ತಾ ಇರುತ್ತೆ, ನರಕಣಗಳು ಸಾಯ್ತಾ ಇರುತ್ತೆ. ಬೇಸ್ಡ್ ಆನ್ ಅವರ ಮೂಡು, ಅವರ ಬಾಡಿ, ಅವರ ಎನ್ವಿರಾನ್ಮೆಂಟು, ಪ್ರತಿಯೊಂದು ಅಂದರೆ ಪ್ರತಿಕೂಲವಾಗಿರಬಹುದು, ಅನುಕೂಲವಾಗಿರಬಹುದು, ಅಂಥ ಸಿಚುಯೇಷನ್ಸ್ ಇದ್ರ ಮೇಲೆ ತನ್ನದೇ ಆದಂಥ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಸೊ ಯಾರು ಹೆಚ್ಚಿನದಾಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ, ಸೊ ಏಕೆ ಕಡಿಮೆ ಆಹಾರ ಸೇವನೆ ಮಾಡ್ತಾರೆ ಅದನ್ನೆಲ್ಲ ನೆಕ್ಸ್ಟ್ ಸ್ಟೇಜಲ್ಲಿ ನೋಡೋಣ. ಸೊ ಈಗ ಶಾರೀರಿಕ ಪರಿಣಾಮಗಳನ್ನು ಮಾತ್ರ ನೋಡೋಣ. ಸೊ ಆಬ್ವಿಯಸ್ಲಿ ಅವರು ಹೆಚ್ಚಿನದಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಆಲ್ಕೋಹಾಲ್ ಅನ್ನು, ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಮಾತ್ರ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತೀನಿ. ಅದೇ ರೀತಿಯಾಗಿ ಎಲ್ಲ ಡ್ರಗ್ಸ್ಗಳಿಗೂ ಅಥವಾ ಎಲ್ಲ ಸಬ್ಸ್ಟೆನ್ಸ್ಗಳಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ಹೆಚ್ಚಿನ ಸೇವನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ಆಬ್ವಿಯಸ್ಲಿ ಅವರು ಆಹಾರ ಸೇವನೆಯನ್ನು ಮಾಡುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ
ಅಥವಾ ಸೊ ಏನೋ ಒಂದು ಉಪ್ಪಿನಕಾಯಿ, ಒಂದು ಸ್ನ್ಯಾಕ್ಸು, ಖಾರ, ಸೊ ಈ ರೀತಿಯಾಗಿ ಸೇವನೆ ಮಾಡೋದ್ರಿಂದ ಸೊ ಅವರಲ್ಲಿರ್ತಕ್ಕಂಥ ಗ್ಲೈನ್ಸ್ ಇರ್ಬೋದು ಅಥವಾ ಸ್ಯಾಲ್ವರಿ ಗ್ಲೈನ್ಸ್ ಏನಿರ್ಬೋದು ಅವೆಲ್ಲ ನಾಶ ಆಗ್ತಾ ಹೋಗುತ್ತೆ. ರುಚಿ ಕಾಣೋದಿಲ್ಲ. ರುಚಿ ಕಾಣಲಿಕ್ಕೆ ಆಹಾರ ಕಡಿಮೆ ಆಗ್ತಾ ಹೋಗುತ್ತೆ. ಆಹಾರ ಕಡಿಮೆ ಆದಾಗ ಅವರಿಗೆ ನ್ಯೂಟ್ರಿಷನ್ ಬೇಕಾಗಿರುವಂಥ ಸಾಕಾಗೋದಿಲ್ಲ. ಬಾಡಿ ಕೃಷಿವಾಗ್ತಾ ಹೋಗುತ್ತೆ. ಬಾಡಿ ಕೃಷಿವಾದಾಗ ಅದು ಮತ್ತೊಂದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಅದು ಹೋಗ್ತಾ ಹೋಗುತ್ತೆ. ಅಂದರೆ ಸಾಯುವಂಥ ಸೆಲ್ಗಳು ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಬ್ರೈನ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಒಂದು ಬಾಡಿ ಆರ್ಗಾನಿಸಮ್ಸ್ ಇರ್ಬೋದು. ಓಕೆ, ಸೊ ನರ್ವಸ್ ಸಿಸ್ಟಮ್ಸ್ ಮೇಲೆ ಅದು ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಸೊ ಬ್ರೈನ್ ಸೊ ಆಗಲೇ ನೋಡೋ ರೀತಿಯಾಗಿ ಬ್ರೈನ್ ಫಂಕ್ಷನ್ಸ್ಗಳು, ಸೊ ಎಲ್ಲ ಕಾಗ್ನೇಟಿವ್ ಆಸ್ಪೆಕ್ಟ್ಸ್ಗಳು ಇರುತ್ತೆ ಬ್ರೈನ್ನಲ್ಲಿ. ಸೊ ಬ್ರೈನ್ ನಮ್ಮ ಬ್ಯಾಲೆನ್ಸಿಂದ ಹಿಡಿದು ನಮ್ಮ ಕ್ರಿಯೆಗಳಿಂದ ಹಿಡಿದು ಪ್ರತಿಯೊಂದನ್ನು ಸಹ ಅದು ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಪ್ರತಿಯೊಂದನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ ಅಥವಾ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫರ್ಗೆಟ್ ಆಗುವಂಥದ್ದು, IQ ಕಡಿಮೆ ಆಗುವಂಥದ್ದು, ಮೆಮೊರೈಸೇಷನ್ನು ಕಡಿಮೆ ಆಗುವಂಥದ್ದು, ಡಿಸಿಷನ್ ಮೇಕಿಂಗು, ಕಾನ್ಷಿಯಸ್ನೆಸ್ಸು ಅಥವಾ ಆನ್ ಆ್ಯಂಡ್ ಆಫ್ ಆಗ್ತಾ ಇರುವಂಥದ್ದು, ಎಮೋಷನ್ಸ್ ಸುಮ್ಮನೆ ವ್ಯಕ್ತಪಡಿಸುವಂಥದ್ದು, ಅಂದರೆ ಅನ್ಕಾನ್ಷಿಯಸ್ ಲೆವೆಲಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಹೀಗೆ ಸೊ ನಮ್ಮ ಅದರಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ಸು, ಬ್ರೈನಲ್ಲಿ ಆಗ್ತಕ್ಕಂಥ ಡ್ಯಾಮೇಜಸ್ಸು ಅನೇಕ ಕಾಗ್ನಿಟಿವ್ ಎಮೋಷನ್ಸ್ಗೆ ಕಾರಣ ಆಗೋದನ್ನು ನಾವು ನೋಡ್ಬೋದು. ಸೊ ಸುಮ್ಮನೆ ಅಳ್ತಾರೆ. ಸೊ ಯಾರು ತುಂಬ ಡಿಪೆಂಡ್ ಆಗಿರ್ತಾರೆ ಆಲ್ಕೋಹಾಲ್ ಮೇಲೆ, ಸೊ ಅವ್ರನ್ನ ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ಸಣ್ಣ ವಿಷಯಗಳಿಗೆ ಅಥವಾ ಎಲ್ಲರೂ ಅಟೆನ್ಷನ್ ಸೀಕ್ ಮಾಡಲಿಕ್ಕೆ ಅಥವಾ ನಾನು ತುಂಬ ಸ್ಟ್ರಾಂಗ್ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ನನಗೂ ಎಮೋಷನ್ಸ್ ಇದೆ ಅಂತ ಹೇಳಲಿಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಅಥವಾ ಬಾಡಿ ಟಾಲರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಸೊ ಸುಮ್ಮನೆ ಅಳುವಂಥದ್ದು, ಸುಮ್ಮನೆ ನಗುವಂಥದ್ದು, ಅಪಸಾಮಾನ್ಯವಾದಂಥ ವರ್ತನೆಗಳನ್ನು ತೋರಿಸುವಂಥದ್ದು ಕಂಡು ಬರ್ತಾ ಹೋಗುತ್ತೆ. ತಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ಮರೆವು ಅದನ್ನು ಮರೆಮಾಚಲಿಕ್ಕೆ, ತಮ್ಮಲ್ಲಿ ಆಗ್ತಾ ಇರ್ತಕ್ಕಂತಹ ಏನು ಡಿಟೋರಿಯೇಟ್ ಆಗ್ತಾ ಇರುತ್ತಲ್ಲ ಕಾಗ್ನೇಟಿವ್ ಎಬಿಲಿಟೀಸ್ಗಳು, ಅದನ್ನು ಮರೆಮಾಚಲಿಕ್ಕೆ ಬೇರೆ ಬೇರೆ ಏನೋ ಆ್ಯಕ್ಟ್ಗಳನ್ನು ಮಾಡುವಂಥದ್ದು ಸೊ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅಂದರೆ ಬ್ರೈನ್ ಫಂಕ್ಷನ್ಸ್ ಮೇಲೆ ಇದು ಋಣಾತ್ಮಕ ಎಫೆಕ್ಟನ್ನು ಕಂಪ್ಲೀಟಾಗಿ ಇದು ಮಾಡ್ತಾ ಹೋಗುತ್ತೆ. ಲಂಗ್ಸ್, ಓಕೆ, ಸೊ ಲಂಗ್ಸ್ ಡ್ಯಾಮೇಜ್ ಆಗೋದೇ ಜಾಸ್ತಿ ಲಂಗ್ಸು ಮತ್ತು ಲಿವರ್ ಈ ಆಲ್ಕೋಹಾಲ್ ಅನ್ನು ತೆಗೆದುಕೊಂಡು. ಸೊ ಲಿವರು ಉದ್ದಾಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು, ಸೈಜು ವೇರಿಯೇಷನ್ ಆಗುವಂಥದ್ದು, ಅದು ಹಳದಿ ರೂಪಕ್ಕೆ ತೆಗೆದುಕೊಳ್ಳುವಂಥದ್ದು, ಲಿವರು ಜಾಂಡೀಸ್ ಬರುವಂಥದ್ದು, ಅದರಲ್ಲಿ ಸಣ್ಣ ರಂಧ್ರಗಳಾಗುವಂಥದ್ದು, ಅಥವಾ ಅದು ತನ್ನ ಏನು ಜಾಸ್ತಿ ಈ ಆಲ್ಕೋಹಾಲನ್ನು ಸೇವನೆ ಮಾಡೋದ್ರಿಂದ ತನ್ನ ಫಂಕ್ಷನ್ಸನ್ನು, ಈಗ ಏನು ಗ್ಲೈನ್ಸ್ ಇದೆಯಲ್ಲ, ಲಾವಾರಸ ಇರ್ಬೋದು ಅಥವಾ ಅದು ಚಯಾಪಚಯ ಕ್ರಿಯೆಗೆ ಉತ್ಪಾದನೆ ಆಗುವಂತಹ ವಸ್ತುಗಳ ಏನು ಬಿಡುಗಡೆ ಆಗಿರುತ್ತಲ್ಲ, ಬಿಡುಗಡೆ ಆಗಬೇಕಾಗಿರೋಂಥ ವಸ್ತು ಮೇಲೆಲ್ಲ ನೆಗೆಟಿವ್ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಓಕೆ, ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಲಿವರ್ ಡ್ಯಾಮೇಜಸ್ಗಳಾಗುತ್ತೆ ಅಥವಾ ಲಿವರ್ನಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಉಂಟಾಗ್ತಾ ಹೋಗುತ್ತೆ, ಸುಡ್ತಾ ಹೋಗುತ್ತಲ್ಲ, ಅದು ಆರ್ಟ್ರಿಂಗ್ಸು ಏನೋ ಅದು ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅಥವಾ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟು ಸಹ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ಉದಾಹರಣೆಗೆ, ಸೊ ಒಂದು ಕೌನ್ಸಿಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೊ ಅವರಿಗೆ ಆ್ಯಕ್ಚುಲಿ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ. ಸೊ ಟ್ರೀಟ್ಮೆಂಟ್ ಬಂದರೆ ಅವರ ಪತ್ನಿಯಿಂದ ಬಲವಂತಕ್ಕೆ ಬಂದರು, ಸೊ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತೀನಿ ಅಂತ. ಬಟ್ ಅವರ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಲಿವರಲ್ಲಿ ಡ್ಯಾಮೇಜಸ್ಗಳಾಗಿದೆ ಅಥವಾ ರಂಧ್ರಗಳಾಗಿದ್ದು, ಈ ರಂಧ್ರಗಳು ಇದ್ದಾಗ ಯಾವುದೇ ರೀತಿಯಂಥ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಡಾಕ್ಟ್ರು ಸಜೆಸ್ಟ್ ಮಾಡಿದ್ದೇನಪ್ಪ ಅಂತ ಅಂದರೆ, ಸೊ ಫಸ್ಟು ಈ ಲಿವರ್ ಅಂದರೆ ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕು. ಸೊ ಫುಡ್ಡನ್ನು ಚೆನ್ನಾಗಿ ತೆಗೆದುಕೊಳ್ಳಬೇಕು. ಸೊ ಇದೇ ರೀತಿಯಾಗಿ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ಅದು ಎಷ್ಟು ಬೇಗ ಸಾಧ್ಯ ಅದು ಕ್ಯೂರ್ ಆಗಲಿಕ್ಕೆ, ಆಗಿರುವಂಥ ರಂಧ್ರಗಳು ಕ್ಯೂರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಂತರವಷ್ಟೇ ನಿಮಗೆ
ಸರಿಯಾದ ಪ್ರಮಾಣದಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಾಗಿ ಹೇಳಿದ್ರು. ಸೊ ನಾವು ಟ್ರೀಟ್ಮೆಂಟ್ಗೆ ಹೋಗ್ತೀವಿ ಅಂತ ಅಂದ್ರೂ ಸಹ ನಮ್ಮ ಆರ್ಗ್ಯಾನ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಮಾತ್ರ ಟ್ರೀಟ್ಮೆಂಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಸೊ ನಾವು ಏನು ಚಿಕಿತ್ಸೆಯನ್ನು ಬಯಸ್ತೀವಿ ನಮಗೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೋಗಿ ನಾವು ಚಿಕಿತ್ಸೆ ತೆಗೆದುಕೊಂಡ್ಬಿಡ್ತೀವಿ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಮ ಬಾಡಿ ಫಿಟ್ನೆಸ್ಸು ಸಹ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಲಿವರ್ ಡ್ಯಾಮೇಜಸ್ ಏನಾರ ಇದ್ದರೆ, ಲಂಗ್ಸ್ ಏನಾದರೂ ತೊಂದರೆಗಳಿತ್ತು ಅಂತಂದರೆ ಅದನ್ನು ಫಸ್ಟ್ ಟ್ರೀಟ್ಮೆಂಟ್ಗೂ ಮುಂಚೆ ಅದನ್ನು ನೋಡ್ತಾ ಹೋಗ್ತಾರೆ. ಓಕೆ, ಸೊ ಹಳದಿ ರೋಗ, ಸೊ ಈ ರೀತಿಯಾಗಿ ಬರುವಂಥದ್ದು ಜಾಸ್ತಿ, ಅಥವಾ ಡ್ಯಾಮೇಜಸ್ಗಳಾಗುವಂಥದ್ದು ಜಾಸ್ತಿ ಲಿವರು. ಸೊ ಅಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಅವಾಯ್ಡ್ ಮಾಡ್ತಾರೆ. ಮ್ಯಾಕ್ಸಿಮಮ್ಮು ಈ ಲಿವರು ಈ ರೀತಿಯಾದಂಥ ತೊಂದರೆಗಳಿಗೆ ಒಳಗಾಗ್ತಾ ಹೋಗುತ್ತೆ. ಕಿಡ್ನೀಸ್, ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದ ಸೊ ಕಿಡ್ನೀಸ್ಗಳು ಫೇಲ್ ಆಗುವಂಥದ್ದು. ಸೊ ಕೆಲವೊಂದು ಇದನ್ನು ನಾವು ನೋಡಿದ್ದೀವಿ, ಬಹು ಅಂಗಾಂಗ ವೈಕಲ್ಯತೆಯಿಂದ ಮರಣವನ್ನು ಅಪ್ಪಿದ್ರು. ಸೊ ಏನಕ್ಕೆ ಈ ಕಿಡ್ನಿ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಪ್ರತಿಯೊಬ್ಬರಿಗೂ 2 ಕಿಡ್ನಿ ಇರುತ್ತೆ. ಸೊ ಏನು ಮಾಡುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ನೀರನ್ನು ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಬೇಕು ಅಂತಂದರೆ ನೀರನ್ನು ಫಿಲ್ಟರ್ ಮಾಡುವಂಥ ಒಂದು ಅಂಗ ಅಂತ ಹೇಳ್ಬೋದು. ಓಕೆ, ನಮ್ಮಲ್ಲಿ ಇರ್ತಕ್ಕಂಥ ಮಲಮೂತ್ರಗಳನ್ನು ಚಾನಲೈಸ್ ಮಾಡುವಂಥದ್ದು, ಹೊರ ಹಾಕ್ಲಿಕ್ಕೆ ಅದೆಲ್ಲ ಸಹಾಯ ಮಾಡುತ್ತೆ. ಸೊ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಆಲ್ಕೋಹಾಲನ್ನು, ಸೊ ಅದು ಜಾಸ್ತಿ ಡಸ್ಟಿಂದ ಕೊಳ್ಕೊಳ್ಳುತ್ತೆ, ಜಾಸ್ತಿ ಕೊಳಕಿಂದ ಕೊಳ್ಕೊಳ್ಳುತ್ತೆ, ನಂತರ ಅದು ಡ್ಯಾಮೇಜಸ್ಗೆ ಒಳಗಾಗುತ್ತೆ. ಸೊ ಡ್ಯಾಮೇಜಸ್ಗೆ ಒಳಗಾದರೆ ಅದು ತನ್ನ ಫಂಕ್ಷನನ್ನು ನಿಲ್ಲಿಸ್ಬಿಡುತ್ತೆ. ಸೊ ಫಂಕ್ಷನನ್ನು ನಿಲ್ಲಿಸಿದಾಗ ಸೊ ಡಯಾಲಿಸಿಸ್ ಮಾಡಬೇಕಾಗುತ್ತೆ. ಡಯಾಲಿಸಿಸ್ ಅಂತ ಅಂದಾಗ ಸೊ ಈ ಪ್ರತಿ ದಿನಾನೂ ಸಹ ಡಯಾಲಿಸಿಸ್ ಒಳಗಾಗಬೇಕಾಗತ್ತೆ, ಅಥವಾ ಬೇರೆ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು ಅನ್ನೋದು ತುಂಬ ಈಸಿ ಆಗಿರೋದಿಲ್ಲ. ಅದು ಸಕ್ಸಸ್ ಆಗೋ ರೇಟು ಸಹ 100% ಇಲ್ಲ. ಸೊ ಕೆಲವರಿಗೆ ಬೈ ಲಕ್ ಚೆನ್ನಾಗಿರುತ್ತೆ, ಕೆಲವರಿಗೆ ಬೈ ಲಕ್ ಕೈ ಕೊಡುತ್ತೆ. ಸೊ ಹೀಗೆ ಅನೇಕ ರೀತಿಯಾದಂತಹ ತೊಂದರೆಗಳು ಸಹ ಈ ಕಿಡ್ನಿ ಫೇಲ್ಯೂರ್ ಆಗೋದ್ರಿಂದ ಓಕೆ ಸೊ ನಮ್ಮಲ್ಲಿ ಕಂಡು ಬರ್ತಾ ಹೋಗುತ್ತೆ. ಪ್ಯಾಂಕ್ರಿಯಾಸಿಸ್. ಸೊ ಪ್ಯಾಂಕ್ರಿಯಾಸಿಸ್ಸು ಈ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿದೆ ಸೊ ಅದ್ರ ಮೇಲೂ ಅದನ್ನು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಸೊ ಈ ಏನು ಈ ಈ ನಮ್ಮ ಗ್ಲೈನ್ಸ್ ಮೇಲೆ, ಪ್ಯಾಂಕ್ರಿಯಾಸಿಸ್ ಉತ್ಪಾದನೆ ಮಾಡೋ ಗ್ಲೈನ್ಸ್ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಆಗುತ್ತೆ. ಸ್ವೆಟ್ ಗ್ಲ್ಯಾಂಡ್ಸ್. ಸೊ ನಮಗೆ ಬೆವರು ಅಥವಾ ಗ್ಲೈನ್ಸ್ ಏನಿದೆ, ಬೆವರಿನ ಒಂದು ಏನಂತ ಕರೀತಾರೆ ಗ್ಲೈನ್ಸ್. ಆ ಗ್ಲೈನ್ಸು ಗ್ರಂಥಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಮ್ಮ ಚರ್ಮದ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ, ಅಥವಾ ನಮ್ಮ ಆರೋಗ್ಯವನ್ನು ಮಾಡಬೇಕು ಅಂತಂದರೆ ನಮಗೆ ಬೆವರು ಅನ್ನೋದು ಬಹಳ ಮುಖ್ಯ. ಈ ಸ್ವೆಟ್ ಗ್ಲ್ಯಾಂಡ್ಸ್ಗಳು ಅತಿಯಾದ ಆಲ್ಕೋಹಾಲಿಕನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅವುಗಳ ನಾಶ ಆಗುತ್ತೆ. ಪ್ರಮುಖವಾಗಿ ಎಲ್ಲಿಂದ ಶುರು ಆಗುತ್ತೆ ಅಂತ ಅಂದರೆ ಸೊ ಏನು ಟೇಸ್ಟ್ ಬಡ್ಸ್ಗಳೇನಿರುತ್ತಲ್ಲ, ಟೇಸ್ಟ್ ಬಡ್ಸ್ಗಳಿಂದ ತನ್ನ ಡಿಟೋರಿಯೇಷನ್ಸ್ಗೆ ಒಳಗಾಗುವಂಥದ್ದು ಕಾಣುತ್ತೆ. ಸೊ ಯಾವಾಗ ಟೇಸ್ಟ್ ಬರೋದಿಲ್ಲ, ಸೊ ಗಂಟಲು, ಸೊ ಗಂಟಲಿಂದ ಲಿವರಿಂದ ಕಿಡ್ನಿ, ಸೊ ಕಿಡ್ನಿಯಿಂದ ಸೊ ಅದು ಹೆಚ್ಚಾಗ್ತಾ ಆಗ್ತಾ 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 ನರ್ವ್ ಸಿಸ್ಟಮ್ಸಿಂದ ಸ್ಕಿನ್ಸು, ಗ್ಲೈಂಡ್ಸು, ಸ್ವೆಟ್ ಗ್ಲೈಂಡ್ಸು, ಅದರಿಂದ ಬ್ರೈನು, ಫೆರಿಫರಲ್ ನರ್ವ್ ಸಿಸ್ಟಮ್ಸು, ಬ್ರೈನಿಂದ ಮೆಮೊರಿ, ಲರ್ನಿಂಗು, ಆಲ್ ಕಾಗ್ನಿಟಿವ್ ಆಸ್ಪೆಕ್ಟ್ಗಳು, ಸೆಕ್ಸ್ ಡ್ರೈವ್ಸು ಕಡಿಮೆ ಆಗುತ್ತೆ. ಅದು ಆರ್ಗನ್ಸು, ಸೆಕ್ಸ್ ಆರ್ಗನ್ಸು, ಅದರ ಮೇಲೆ ಇಂಟ್ರೆಸ್ಟು, ಅದರದ್ದು ಒಂದು ಶಕ್ತಿ ಎಲ್ಲವೂ ಸಹ ಕಡಿಮೆ ಆಗುತ್ತೆ. ಈವನ್ ಫೀಮೇಲ್ಸು, ಮೇಲ್ಸಲ್ಲಿ ಅದರಲ್ಲಿ ಉತ್ಪಾದನೆ ಆಗುವಂತಹ ಒಂದು ಈಸ್ಟ್ರೋಜನ್, ಆಂಡ್ರೋಜನ್ಸು, ಅದರ ಪ್ರಮಾಣ ಅಂದರೆ ಏನು ಗ್ಲೈನ್ಸ್ ಏನಿರುತ್ತಲ್ಲ, ಆಂಡ್ರೋಜನ್, ಈಸ್ಟ್ರೋಜನ್ಸು, ಅದರ ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆದಾಗ ಮಗು ಆಗುವಂತಹ ಚಾನ್ಸಸ್ಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸ್ಟಮಕ್ಕು,
ಆರ್ಟ್ ಮೇಲೆ ತನ್ನದೇ ಆದಂಥ ಪ್ರಭಾವ ಬೀರುತ್ತೆ. ಸೊ ಅದನ್ನ ಆರ್ಟ್ ರೇಟನ್ನ ಕೆಲವೊಂದ್ಸಲ ವೀಕ್ನಿಂಗ್ ಮಾಡುತ್ತೆ, ಕೆಲವು ಸಲ ಅದನ್ನ ಇಮ್ಮಿಡಿಯೇಟ್ ಆಗಿ ಓವರ್ ಆಕ್ಟಿವ್ ಆಗಿ ಇರುವಂಥ ಒಂದು ಸ್ಟಿಮ್ಯುಲೇಟ್ ಉತ್ತೇಜಕವಾಗಿ ಕೆಲಸ ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಬಿ ಪಿ, ಶುಗರು ಸೊ ವೇರಿಯೇಷನ್ ಆಯಿತು ಅಂತಂದಾಗ ಆರ್ಟ್ ಮೇಲೆ, ಅದರದ ಆರ್ಟ್ ಫಂಕ್ಷನ್ಸ್ ಮೇಲೆ ಋಣಾತ್ಮಕ ಪ್ರಭಾವ ಬೀರುತ್ತೆ. ಸೊ ಅದರಿಂದ ಅನೇಕ ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಉಂಟಾಗೋದನ್ನು ನಾವು ನೋಡ್ಬೋದು. ಮಸಲ್ಸು ಅದರ ಪ್ರಮಾಣ ಅಥವಾ ಸ್ಟ್ರೆಂತು ಕಡಿಮೆ ಆಗುತ್ತೆ. ಉತ್ಪಾದನೆ ಆಗಿರ್ತಕ್ಕಂಥ ಒಳ್ಳೆ ಮಸಲ್ಸ್ ಏನಿರುತ್ತಲ್ಲ, ಆ ಮಸಲ್ಸಲ್ಲಿ ವೀಕ್ನೆಸ್ಸು ಕಾಣಿಸ್ಕೊಳ್ತಾ ಹೋಗುತ್ತೆ. ಏನೋ ಈ ಥ್ರೋಟ್ ಏನಿರುತ್ತೆ ಅದ್ರದ್ದು ವಾಯ್ಸೆ, ಧ್ವನಿ ಪೆಟ್ಟಿಗೆ ಏನಿರುತ್ತೆ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದೆನ್ ಏನೋ ಫಿಂಗರ್ಸ್, ಅದರ ಸ್ಟ್ರೆಂತ್, ಅದರ ಆಕಾರ, ಅದರದ್ದು ಓವರ್ ಆಲ್ ರಚನೆ, ಸ್ಟ್ರಕ್ಚರ್ ಏನಿರುತ್ತೆ ಅದರ ಮೇಲೆ ನೆಗೆಟಿವ್, ಋಣಾತ್ಮಕವಾದಂತಹ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ನರ್ವ್ ಸಿಸ್ಟಮ್, ಆ್ಯಸ್ ಐ ಟೋಲ್ಡ್ ಯು, ಸೊ ನರ್ವ್ ಸಿಸ್ಟಮ್ ಅದು ಸೆಂಟ್ರಲ್ ಆಗಿರ್ಬೋದು, ಫೆರಿಫರಲ್ ಆಗಿರ್ಬೋದು, ಅಥವಾ ಇನ್ನೇ ನ್ಯೂರಾನ್ ಮೇಲೆ, ಸೊ ಈ ಒಂದು DNA ಏನಿರೋದಲ್ಲ, ಸೊ DNA ಮೇಲೇನೆ ಇದು ಋಣಾತ್ಮಕ ಪ್ರಭಾವವನ್ನು. ಸೊ ಒಂದು ಸ್ಟಡಿ ಏನೇನು ಹೇಳುತ್ತೆ, ಸೊ ಯಾರು ಆಲ್ಕೋಹಾಲಿಕ್ ಕನ್ಸ್ಯೂಮ್ ಅಥವಾ ಡಿಪೆಂಡೆಂಟ್ ಆಗಿರ್ತಾರಲ್ಲ, ಸೊ ಅಂಥವರ ಸ್ಟಡೀಸನ್ನು ಮಾಡಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಅದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗುವಂಥ ಸಂದರ್ಭಗಳು ತುಂಬ ಇದೆ. ಸೊ ಅವರ ನೆಕ್ಸ್ಟ್ ಜನ್ರೇಷನ್, ಅವರ ಮಕ್ಕಳು, ಅವರ ಮರಿ ಮಕ್ಕಳು, ಸೊ ಇಂಥವ್ರ ಮೇಲೆ ಮಾಡಿರುವಂತಹ ಒಂದು ಅಧ್ಯಯನಗಳ ಪ್ರಕಾರ ಅವ್ರಿಗೆ ಅಭ್ಯಾಸ ಅಥವಾ ಅವ್ರಿಗೆ ಬಂದಿರತಕ್ಕಂತಹ ಕೆಲವೊಂದು ಕಾಯಿಲೆಗಳು, ರೋಗ ಲಕ್ಷಣಗಳು ಎಲ್ಲಿಂದ ಬಂದಿದೆ ಅಂತ ಅಂದಾಗ, ಓನ್ಲಿ ಬಿಕಾಸ್ ಆಫ್ ಇವನ್ ಆಲ್ಕೋಹಾಲಿಕ್ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ಅದು ಸಹ ಕಾರಣ ಆಗುತ್ತೆ, ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ಸಹ ಅನೇಕ ಅಧ್ಯಯನಗಳು ರುಜುವಾತು ಮಾಡಿದೆ. ಬೋನ್ಸ್, ಅದರದ್ದು ಡೆನ್ಸಿಟಿ ಏನಿರುತ್ತೆ, ಅದ್ರದ್ದು ಸ್ಟ್ರೆಂತ್ ಏನಿರುತ್ತೆ, ಎಂಡೋರೆನ್ಸ್ ಏನಿರುತ್ತೆ, ಸೊ ಇದೆಲ್ಲರ ಮೇಲೂ ಸಹ ಋಣಾತ್ಮಕ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಸೊ ಇಷ್ಟು ಕ್ಷೇತ್ರಗಳ ಮೇಲೆ, ಅಂದ್ರೆ ಬಾಡಿ ಅಂತ ತೆಗೆದುಕೊಂಡಾಗ ಅಥವಾ ಶಾರೀರ ಅಂತ ತೆಗೆದುಕೊಂಡಾಗ, ಸೊ ಇಷ್ಟರ ಮೇಲೂ ಸಹ ಅದು ಋಣಾತ್ಮಕ ಪ್ರಭಾವವನ್ನು ಬೀರುವಂಥದ್ದು ಹೆಚ್ಚು. ಸೊ ನಾವಿಲ್ಲಿ ಬರೀ ಆಲ್ಕೋಹಾಲಿಕ್ ಅಂತ ಅಂದ್ವಿ. ಸೊ ಸ್ಮೋಕ್ ಮಾಡಿದ್ರೆ ಕೊಕೇನು, ಹೆರೋಯಿನು, ಗಾಂಜಾ, ಅಫೀಮು, ಸೊ ಬೇರೆ ಬೇರೆ ಡ್ರಗ್ಸ್ಗಳು ಏನು ಮಾಡುತ್ತೆ, ಸೊ ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಕೆಲವೊಂದು ಸಬ್ಸ್ಟೆನ್ಸ್ಗಳನ್ನು ಅಂತಂದರೆ, ಅದು ನಮ್ಮ ಶರೀರದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ನೇರವಾದ ದುಷ್ಪರಿಣಾಮವನ್ನು ಬೀರುತ್ತೆ. ನೇರವಾದ, ಸೊ ಆ ಮೂಮೆಂಟ್ಗೆ ನಮಗೆ ಅದು ಕಿಕ್ ಕೊಡ್ಬೋದು, ಮಜಾ ಕೊಡ್ಬೋದು, ಸುಖ ಕೊಡ್ಬೋದು, ಅಥವಾ ಬೇರೆ ಬೇರೆ ಇನ್ನೇನು ಉಲ್ಲಾಸಭರಿತವಾಗಿ ಇರೋದಂಥ ಸಂದರ್ಭಕ್ಕೆ ನಮ್ಮನ್ನು ಎಡೆ ಮಾಡ್ಬೋದು. ಆದರೆ ನಿಧಾನಗತಿನಲ್ಲಿ ಅಥವಾ ಕೆಲವೊಂದು ಬಾರಿ ಡೈರೆಕ್ಟ್ ಆಗಿ ಇರ್ಬೋದು, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಸೊ ಯಾರು ಆಲ್ಕೋಹಾಲಿಕ್ ಕನ್ಸಂಪ್ಷನ್ಸ್ ಆಗೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ, ಗಾಂಜಾ, ಅಫೀಮು ಮಾಡೋದ್ರಿಂದ ಸೊ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಯಾರು ಹೇಳ್ತಾರೆ, ಅಥವಾ ಯಾವ ಸ್ಟಡೀಸ್ ಹೇಳಿದೆ? ಅದರಿಂದ ಹಾನಿಕಾರಕ ಅಂತಾನೆ ಸಹ ಹೇಳಿದೆ. ಬಟ್ ಆದ್ರೂ ಸಹ ಬೈ ದ ಮೂಮೆಂಟ್ ಸೊ ಅದನ್ನು ಕನ್ಸ್ಯೂಮ್ ಮಾಡುವಂಥದ್ದು ಪ್ರಮಾಣ ಜಾಸ್ತಿನೇ ಇರುತ್ತೆ, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಆರೋಗ್ಯ ಅನ್ನೋದಕ್ಕೂ ಮುಂಚೆ ಮಜಾ ಅಥವಾ ಉಲ್ಲಾಸ, ಸಂತೋಷ ಮತ್ತು ಸೊ ಇವುಗಳ, ಅದು ಉನ್ಮಾದ, ಸೊ ಇವುಗಳ ಕ್ಷಣಿಕ ಲಾಭಕ್ಕೋಸ್ಕರ ನಾವು ದೀರ್ಘಕಾಲಿಕವಾಗಿರ್ತಕ್ಕಂತಹ ಆರೋಗ್ಯವನ್ನು, ದೀರ್ಘಕಾಲಿಕವಾಗಿ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಕಳ್ಕೊಳೋದಕ್ಕೂ ರೆಡಿ ಇರ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡಬೇಕು, ದೇಹವನ್ನು ದಂಡಿಸಬೇಕು, ಅದರಿಂದ ಆರೋಗ್ಯದ ಲಾಭಗಳು ಜಾಸ್ತಿ ಇದೆ ಅಂತಂದಾಗ ಸೊ ಯಾರು ಮಾಡ್ತಾರೆ? ಓಕೆ, ಸೊ ಉಪಯೋಗ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಲಾಭ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಆ ಕ್ಷಣಕ್ಕೆ ನಮಗೇನು ಆರಾಮ್ ಅಂತ ಅನ್ಸುತ್ತೆ, ಖುಷಿ ಅಂತ ಅನ್ಸುತ್ತೆ, ಉಲ್ಲಾಸ ಅಂತ ಅನ್ಸುತ್ತೆ, ಅದೇ ಮುಖ್ಯ ಆಗೋಗುತ್ತೆ. ಆದರೆ ಇಲ್ಲಿ ಪ್ರಯತ್ನ ಪಡಲಿಕ್ಕೆ ನಾವು ಕೆಲವೊಂದು, ಈಗ ಎಕ್ಸಸೈಸ್ ಅಂತ ಅಂದಾಗ ಪ್ರಯತ್ನ ಪಡಲಿಕ್ಕೆ ನಾವು ಹೋಗೋದಿಲ್ಲ. ಎಲ್ಲರೂ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಒಂದು ಆಲ್ಕೋಹಾಲ್ ಅಂತ ಅಂದರೆ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಇರೋದಿಲ್ಲ, ಅಥವಾ ನಮ್ಮಲ್ಲಿ ಅದು ವೀಕ್ನೆಸ್ ಅಥವಾ ಸ್ಟ್ರೆಂತ್. ಓಕೆ, ಫರ್ಗೆಟ್ ಅಬೌಟ್ ದ್ಯಾಟ್. ಬಟ್
ನಾವು ನಮ್ಮ ಆರೋಗ್ಯವನ್ನ ಅಥವಾ ನಮ್ಮ ಆರೋಗ್ಯ ಅನ್ನೋದಕ್ಕಿಂತ ಲೈಫ್ ಸ್ಟೈಲನ್ನು ಹೇಗೆ ಇಟ್ಕೊಳ್ತೀವಿ, ಆರೋಗ್ಯಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ಯಾವುದೆಲ್ಲ ಚಟುವಟಿಕೆಗಳನ್ನು ನಾವು ಹೊಂದುತ್ತಾ ಇದ್ದೀವಿ ಅಥವಾ ಹೊಂದಿರಬೇಕಾಗಿರುತ್ತೆ ಅಥವಾ ಹೊಂದುತ್ತೀವಿ, ಇದೆಲ್ಲ ಬೇರೆ ಬೇರೆ ಅಂಶಗಳ ಅಥವಾ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಅದು ಪ್ರಮುಖವಾಗಿರುತ್ತೆ. ಸೊ ಅದು ಅಪ್ ಟು ಆ ವ್ಯಕ್ತಿಗೆ ಬಿಟ್ಟಿರುತ್ತೆ. ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ, ದೃಢತೆ, ಚಂಚಲತೆ ಅಥವಾ ಅಸ್ಥಿರತೆ, ಇವೆಲ್ಲದರ ಮೇಲೂ ಸಹ ನಾವು ತೆಗೆದುಕೊಂಡು ಹೋಗ್ತಾ ಬರುತ್ತೆ. ಸಾಮಾಜಿಕ ಮನೋಸಾಮಾಜಿಕ ಪರಿಣಾಮಗಳು. ಸೊ ಏನು ಮನೋಸಾಮಾಜಿಕ ಪರಿಣಾಮಗಳಾಗ್ತಾ ಹೋಗುತ್ತೆ? ಸೊ ಸಾಮಾನ್ಯವಾಗಿ ಇದು ಒಂದು ಅಬ್ಸರ್ವ್ ಮಾಡೋ ರೀತಿಯಾಗಿ ಇದನ್ನ ನಾವು ಅಸೆಸ್ ಮಾಡ್ತಾ ಹೋದ್ರೆ, ಅಸೆಸ್ ಮಾಡಬೇಕಾದ್ರೆ ಡ್ರಿಂಕ್ಸ್ ಮಾಡೋ ಅಂಥವರ ವ್ಯಕ್ತಿತ್ವ ಕುಸ್ತು ಹೋಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಸೊ ದಿನಪೂರ್ತಿ ಕುಡಿತಾ ಇದ್ದಾರೆ, ಅದಕ್ಕೆ ದಾಸ ಆಗಿದ್ದಾನೆ, ಚಟಕ್ಕೆ ಒಳಗಾಗಿದ್ದಾನೆ ಅಂತ ಅಂದಾಗ ಅವರಿಗೆ ತೋರುವಂತಹ ಅಥವಾ ಅವ್ರ ಮೇಲೆ ಇರ್ತಕ್ಕಂತಹ ಒಂದು ಒಪಿನಿಯನ್ಸು ಬದಲಾಗ್ತಾ ಹೋಗುತ್ತೆ. ಸೊ ಎಲ್ಲಿಂದ ಒಪಿನಿಯನ್ ಬದಲಾಗುತ್ತೆ? ಫ್ರೆಂಡ್ಸ್, ಫ್ಯಾಮಿಲಿ, ನೈಬರ್ಸ್, ರಿಲೇಟಿವ್ಸ್, ಸೊ ಇವರೆಲ್ಲರಿಂದನೂ ಸಹ ಅಥವಾ ಸುತ್ತಮುತ್ತ ಸಮಾಜ, ಸೊ ಎಲ್ಲರಿಂದನೂ ಸಹ ಆ ವ್ಯಕ್ತಿ ತಿರಸ್ಕಾರ ಭಾವನೆಗೆ ಒಳಗಾಗ್ತಾ ಹೋಗ್ತಾನೆ. ಸೊ ಸಾಮಾಜಿಕವಾಗಿ ಬಹಳ ರೀತಿಯಾದಂತಹ ಪ್ರತಿಬಂಧಕಗಳು, ನಿರ್ಬಂಧಗಳಿಗೆ ಒಳಗಾಗ್ತಾ ಹೋಗ್ತಾನೆ. ಸೊ ಯಾರು ಸಹ ಸಪೋರ್ಟ್ ಮಾಡೋದಿಲ್ಲ, ಯಾರು ಸಹ ಆತನನ್ನ ಗುರುತಿಸೋದಿಲ್ಲ, ಐಡೆಂಟಿಫೈ ಮಾಡೋದಿಲ್ಲ, ಟ್ರಸ್ಟ್ ಆ ವ್ಯಕ್ತಿಯ ಮೇಲೆ ಟ್ರಸ್ಟ್ ಬೆಳೆಯೋದಿಲ್ಲ. ಸೊ ಯಾರು ಈ ಡಿಪೆಂಡ್ ಆಗಿರ್ತಾರೆ, ಸೊ ಹಣವನ್ನು ಕೇಳುವಂಥದ್ದು, ಸೊ ಅದನ್ನು ಕೊಡದಲೇ ಇರುವಂಥದ್ದು. ಏಕೆಂತಂದ್ರೆ ಈ ಕುಡಿಯುವಂಥವ್ರಿಗೆ ಅಥವಾ ಯಾರು ದಾಸರಾಗಿರ್ತಾರೆ ಅದಕ್ಕೆ ಹಣವನ್ನ ಹೊಂದಾಣಿಕೆ ಮಾಡೋದೇ ಅವ್ರಿಗೆ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಆ ಹಣವನ್ನು ಹೊಂದಿಸೋದು ಏದಕ್ಕೋಸ್ಕರ ಅಂತಾರೆ? ದುಶ್ಚಟಕ್ಕೆ. ಏಕೆಂತಾರೆ ಅವರು ಆ ಹಣವನ್ನ ಬಂದಿರತಕ್ಕಂಥ ಮ್ಯಾಕ್ಸಿಮಮ್ ಹಣವನ್ನೆಲ್ಲ ಅದಕ್ಕೆ, ಏಕೆಂತಾರೆ ಅದು ಸುಲಭಕ್ಕೆ ಅಥವಾ ಫ್ರೀಯಾಗಿ ಸಿಗೋದಿಲ್ಲ. ಒಂದು ಶುರುವಿನಲ್ಲಿ ಫ್ರೀಯಾಗಿ ಸಿಗುತ್ತೆ, ಫ್ರೆಂಡ್ಸು ಸರ್ಕಲ್ಲು, ಅಂದ್ರೆ ಅಭ್ಯಾಸ ಆಗುವಂಥ ಸಂದರ್ಭದಲ್ಲಿ, ಅಭ್ಯಾಸವಾಗಿರುವಂಥ ಸಂದರ್ಭದಲ್ಲಿ. ಆದರೆ ಚಟವಾಗಿದ್ದಂಥ ಸಂದರ್ಭದಲ್ಲಿ ಅದು ಫ್ರೀಯಾಗಿ ಸಿಗೋದಿಲ್ಲ. ಯಾವಾಗ ಚಟ ಆಗಿರುತ್ತೆ, ನನಗೆ 5 ಗಂಟೆ ಬೇಕು ಅಂತಾರೆ, 5 ಗಂಟೆಗೆ ಬೇಕು, ಮಾರ್ನಿಂಗ್ ಎದ್ದ ತಕ್ಷಣ ಅದು ಬೇಕು ಅಂತಾರೆ. ಸೊ ಈ ಪ್ರತಿದಿನನೂ ಪ್ರತಿ ಕ್ಷಣಕ್ಕೂ ಫ್ರೀಯಾಗಿ ಕೊಡುವಂಥವ್ರು ಯಾರು ಸಿಗೋದಿಲ್ವಲ್ಲ. ಅಂಥ ಸಂದರ್ಭದಲ್ಲಿ ಆ ಹಣಕಾಸಿನ ಮುಗ್ಗಟ್ಟು ಅಂತ ಅಂದರೆ ಬೇರೆಯವ್ರ ಜೊತೆ ಬಾರ್ಗಿನ್ ಅಥವಾ ಬೆಗ್ ಮಾಡುವಂಥದ್ದು ಅಥವಾ ಚೌಕಸಿ ಮಾಡುವಂಥದ್ದು, ಸೊ ಈ ಥರದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಅಂತಹ ವ್ಯಕ್ತಿ ತಿರಸ್ಕಾರಕ್ಕೆ ಒಳಗಾಗ್ತಾ ಹೋಗ್ತಾನೆ. ಸಂಬಂಧಗಳ ಮೇಲೆ ಪರಸ್ಪರ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಪು ಕಂಪ್ಲೀಟ್ ಆಗಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಯಾರ ಜೊತೆ? ಫಸ್ಟ್ ಕುಟುಂಬಸ್ಥರ ಜೊತೆ, ತನ್ನ ವೈಫು ಅಥವಾ ಹಸ್ಬೆಂಡು ಅಥವಾ ಪೇರೆಂಟ್ಸು, ಮಕ್ಕಳು, ಅಥವಾ ಅವರು ಇವರು ಎಲ್ಲ ಅಕ್ಕಪಕ್ಕದಲ್ಲಿರುವಂಥವ್ರು ಸಂಬಂಧಗಳು. ಸೊ ಟ್ರಸ್ಟ್ ಫ್ಯಾಕ್ಟರ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯಾರು ಒಬ್ಬರು ನಂಬಲಿಕ್ಕೆ ಆಗದೇ ಇರುವಂಥ ಸಂದರ್ಭಕ್ಕೆ ಅವರು ಹೋಗ್ತಾರೆ. ಸೊ ಹೀಗೆ ಒಂದು ಸಿಚುಯೇಷನನ್ನು ನಾವು ಅಸೆಸ್ ಮಾಡಿದ್ರೆ ಅಥವಾ ಒಂದು ಸಿಚುಯೇಷನನ್ನು ನಾವು ಒಂದು ಗಣನೆಗೆ ತೆಗೆದುಕೊಂಡ್ರೆ, ಓಕೆ, ಎಲ್ಲ ಆಂಗಲ್ನಿಂದನೂ ಸಹ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗಳನ್ನು ಕಳ್ಕೊಳ್ತಾ ಹೋಗ್ತಾನೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ತಾ ಹೋಗ್ತಾನೆ, ಮೌಲ್ಯಗಳನ್ನು ಕಳೆದುಕೊಳ್ತಾ ಹೋಗ್ತಾನೆ. ಸಂಬಂಧಗಳ ಮೇಲೆ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಅಂದರೆ ಎಷ್ಟೋ ಕುಟುಂಬಗಳು ಈ ಒಂದು ಡ್ರಗ್ಸ್ ಕನ್ಸಂಪ್ಷನಿಂದ ಡಿವೋರ್ಸ್ ಆಗಿರುವಂಥದ್ದು, ಸಂಬಂಧಗಳು ದೂರ ಆಗಿರುವಂಥದ್ದು, ಸಂಬಂಧಗಳ ಮೌಲ್ಯಗಳು ಕಡಿಮೆ ಆಗಿರುವಂಥದ್ದು ನಾವು ಕಾಣಬಹುದು. ಸೊ ಅದರಿಂದ ಮತ್ತೆ ಕುಡಿತದ ಚಟಕ್ಕೆ ಒಳಗಾಗಿ ತನ್ನ ಡಿವೋರ್ಸ್ ಹಂತಕ್ಕೆ ಹೋಗುವಂಥದ್ದು, ಇನ್ನು ಆ ವ್ಯಕ್ತಿಯ ಜೊತೆ ಸಂಬಂಧವನ್ನು ಮುಂದುವರಿಸುವಂಥದ್ದು ಸಾಧ್ಯ ಇಲ್ಲ ಅನ್ನೋ ಒಂದು ಹಂತಕ್ಕೆ
ತಲುಪಬಹುದಾದಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ನಾವು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಈ ರೀತಿ ಒಂದೊಂದು ಕೇಸ್ ಹಿಸ್ಟ್ರಿಯನ್ನು ನಾವು ತೆಗೆದುಕೊಂಡ್ರೆ ಸಣ್ಣ ಸಣ್ಣ ಕಾರಣಗಳು, ದೊಡ್ಡ ಕಾರಣಗಳು, ಹೇಗೆ ಸಣ್ಣ ಕಾರಣಗಳು ಒಂದು ಬೃಹದಾಕಾರದ ಸಮಸ್ಯೆಗಳಾಗಿ ಮಾರ್ಪಡುತ್ತೆ, ಹೇಗೆ ಆ ಬೃಹದಾಕಾರವಾಗಿರ್ತಕ್ಕಂಥ ಸಮಸ್ಯೆಗಳು ಈ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪನ್ನು ಕೊನೆಗಾಣಿಸುವ ಹಂತಕ್ಕೆ ಹೋಗುತ್ತೆ. ಸೊ ಹೇಗೆ ಕೆಲವೊಂದು ಬಾರಿ ನಮಗೆ ಒಂದು ಕೇಸನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಕುಡಿತದಿಂದ ಆಗಿರ್ತಕ್ಕಂತಹ ಒಂದು ಹೇಗೆ ಆಗುತ್ತೆ. ಸೊ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ XYZ ಗೆ ಸಿಸ್ಟರ್ಸ್ ಇದ್ದಾರೆ. ಒಬ್ಬ ರಿಚ್ ಪರ್ಸನ್ನೇ, ಒಳ್ಳೆ ಆಸ್ತಿ ಇರೋವಂಥದ್ದು. ಸೊ ಅವ್ರಿಗೆ ಸಿಸ್ಟರ್ ಒಬ್ಬರಿದ್ದಾರೆ. ಸೊ ಸಿಸ್ಟರ್ ಅಂತಾರೆ ಈಗ ಕಾನೂನಿನ ರೀತಿಯಲ್ಲಿ ಅವ್ರಿಗೂ ಈಕ್ವಲ್ ಆಸ್ತಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಅವರು ಹಣವನ್ನು ಕೇಳ್ತಾರೆ. ಹಣವನ್ನು ಕೇಳಿದಾಗ ಇವ್ರದ್ದೇ ಆದಂಥ ಕಮಿಟ್ಮೆಂಟಲ್ಲಿ ಅವ್ರಿಗೆ ಇಲ್ಲ ಅನ್ನೋಕ್ಕಾಗೋದಿಲ್ಲ. ಇವರು ಹಣವನ್ನು ಹೊಂದಿಸ್ಲೇಬೇಕಾಗಿರುತ್ತೆ. ಯಾಕೆಂದರೆ ಸಿಸ್ಟರು ಲೀಗಲ್ ಅಂತ ಅಂದಾಗ ಅರ್ಧ ಆಸ್ತಿಯನ್ನು ಅವ್ರಿಗೆ ಕೊಡಬೇಕಾಗಿರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದಾಗ, ಇರೋವಂಥ ಸಂಬಂಧವನ್ನು ಉಳಿಸ್ಕೋಬೇಕು ಅಂತ ಅಂದಾಗ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ಹಣವನ್ನು ಹೊಂದಾಣಿಕೆ ಮಾಡಿ ಕೊಡಬೇಕಾಗಿರುತ್ತೆ, ಹೊಂದಿಸಿ ಕೊಡಬೇಕಾಗಿರುತ್ತೆ. ಸೊ ಯಾವಾಗ ಅವರು ಹಣವನ್ನು ಕೇಳ್ತಾರೆ ಇವ್ರಿಗೆ ಶಿವರಿಂಗ್ ನಡುಕ ಶುರುವಾಗ್ಬಿಡುತ್ತೆ. ಹೇಗೆ ಹಣವನ್ನು ಹೊಂದಿಸೋದು? ಸೊ ಅದಕ್ಕೆ ಏನು ಮಾಡೋದು, ಇವರು ಕುಡಿಲಿಕ್ಕೆ ಶುರು ಮಾಡೋದು. ಕುಡಿಲಿಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಸೊ ಏನೋ ಒಂದು ರೀಸನ್ಸ್ ಹೇಳಿ ಪೋಸ್ಟ್ಪೋನ್ ಮಾಡುವಂಥದ್ದು. ದುಡ್ಡು ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅವತ್ತು ಸಿಗುತ್ತೆ, ಇವತ್ತು ಸಿಗುತ್ತೆ, ಅವತ್ತು ಕೊಡ್ತೀವಿ, ಇವತ್ತು ಕೊಡ್ತೀವಿ. ಸೊ ಹೀಗೆ ಪೋಸ್ಟ್ಪೋನ್ ಆಗ್ತಾ ಹೋಯ್ತು. ಸೊ ನಂತರದಲ್ಲಿ ಏನಾಯಿತು ಅಂತಂದರೆ ಸೊ ಅವ್ರು ಹಾಸ್ಪಿಟಲೈಸ್ ಆಗೋದು. ಏನಕ್ಕೆ ಅಂತಂದರೆ ಅದರಿಂದ ಎಷ್ಟು ಕುಡಿದಿರೋ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅದರ ಅಮಲಿನಲ್ಲಿ. ಏಕೆ ಅಂತಂದರೆ ಅದನ್ನು ಅವಾಯ್ಡ್ ಮಾಡಬೇಕು, ಆ ಸಂದರ್ಭವನ್ನು ಅವಾಯ್ಡ್ ಮಾಡಬೇಕು. ಹಾಸ್ಪಿಟಲೈಸ್ ಆದರು. ಹಾಸ್ಪಿಟಲೈಸ್ ಆದಾಗ ಅವರೆಲ್ಲ ಬಂದರು. ಸೊ ಏನಕ್ಕೆ ಅಂತಂದಾಗ ಸಿಚುಯೇಷನ್ಸು ಬಂತು. ಏನಕ್ಕೋಸ್ಕರ ಕುಡಿತಾ ಇದ್ದಾರೆ ಅಂತ ಅಂದಾಗ ಸೊ ಇದೇ ಕಾರಣಕ್ಕೋಸ್ಕರ ಕುಡಿತಾ ಇದ್ದಾರೆ. ಸೊ ಹಾಗಾಗಿ ದುಡ್ಡು ಕೊಡೋದಕ್ಕೂ ಮುಂಚೆ ಅಥವಾ ದುಡ್ಡಿನ ಬದಲಾಗಿ ಇರ್ತಕ್ಕಂಥ ಜಮೀನನ್ನು ಭಾಗ ಮಾಡಿ ಅಥವಾ 50-50ಗೆ ಶೇರ್ ಮಾಡಿ. ಸೊ ಅದಕ್ಕೆ ಇನ್ನಷ್ಟು ಕುಡಿಯುವಂಥ ಅಭ್ಯಾಸಗಳನ್ನು ಬೆಳೆಸ್ಕೊಳ್ತಾ ಹೋಗಿ. ಸೊ ಹೀಗೆ ಒಂದು ಸಮಸ್ಯೆಯ ಸುಳಿಯಲ್ಲಿ ಆ ವ್ಯಕ್ತಿ ಏನಾದರೂ ಸಿಕ್ಕಾಕೊಂಡ್ರೆ ಅಥವಾ ಸಮಸ್ಯೆಗಳನ್ನು ಬಿಡಿಸೋದೇ ಹೇಗೆ ಅನ್ನೋದು ಆ ವ್ಯಕ್ತಿ ತನ್ನ ಅರಿವನ್ನು ಮಾಡ್ಕೊಳ್ಳೋದಲ್ಲೇ ಹೋದ್ರೆ ಸೊ ಇಂಥದ್ದೇ ಅನೇಕ ಸಮಸ್ಯೆಗಳ ಸುಳಿಗೆ ಒಳಗಾಗುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಆ ವ್ಯಕ್ತಿಗೆ ಇಲ್ಲ ಇವತ್ತು ದುಡ್ಡಿಲ್ಲ ಅಥವಾ ಈ ಸಂದರ್ಭದಲ್ಲಿ ದುಡ್ಡು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಂದಿದ್ರೆ ಆ ವ್ಯಕ್ತಿ ಇಂತಹ ಚಟಗಳಿಂದ ದೂರ ಇರ್ಬೋದಾಗಿತ್ತು. ಆದರೆ ಲೀಗಲ್ ಆಸ್ಪೆಕ್ಟು ಇರೋದ್ರಿಂದ ಅಥವಾ ಬೇರೆ ಬೇರೆ ಸಂದರ್ಭಗಳು ಇರೋದ್ರಿಂದ ಪ್ಲಸ್ ಸಿಸ್ಟರ್ ಆಗಿರೋದ್ರಿಂದ ಇಲ್ಲ ಅನ್ನೋದಕ್ಕೆ ಬರೋದಿಲ್ಲ. ಓಕೆ, ಅಂಥ ಸಂದರ್ಭದಲ್ಲಿ ಒತ್ತಡ ತಳಕಾಗ್ದಲೆ ಏನು ಕುಡಿಯುತ್ತಾ ಹೋದ್ರು ಅದು ಅಭ್ಯಾಸ ಆಯಿತು. ಹೆಚ್ಚಿನದಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಹಾಸ್ಪಿಟಲೈಸ್ ಆದರು. ಸೊ ಅದರಿಂದ ಅನೇಕ ಸಮಸ್ಯೆಗಳಾದವು, ಸಂಬಂಧಗಳು ಹೋದು, ಆಸ್ತಿಗಳು ಹೋಯಿತು. ಸೊ ಹೇಗೆ ಒಂದು ಸಂದರ್ಭಗಳನ್ನು ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದಾಗ ಅದರಿಂದ ಅನೇಕ ಅಂತರ್ ವ್ಯಕ್ತಿಯ ಸಂಬಂಧಗಳು, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಗಳು ಸೊ ಹೇಗೆ ಹಾಳಾಗ್ತವೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಗಳಾಗಿರುತ್ತೆ. ವಸ್ತುವಿನ ಬಳಕೆಯ ಅಸ್ವಸ್ಥತೆಯ ಚಿಕಿತ್ಸೆ ಅಂದರೆ ಡ್ರಗ್ಸ್ ಏನು ಯೂಸ್ ಮಾಡ್ತಿರ್ತಾರಲ್ಲ, ಸೊ ಅವ್ರಿಗೆ ಹೇಗೆ ಯಾವ ರೀತಿಯಾದ ಚಿಕಿತ್ಸೆಗಳಂತ ಜೈವಿಕ ಚಿಕಿತ್ಸೆಗಳನ್ನು ಕೊಡ್ತಾರೆ, ಮನೋಸಾಮಾಜಿಕ ಚಿಕಿತ್ಸೆಗಳು ಇರುತ್ತೆ. ಜೈವಿಕ ಚಿಕಿತ್ಸೆ ಅಂದರೆ ಬಾಡಿಗೆ ಕೊಡುವಂಥದ್ದು. ಅಂದರೆ ಸೊ ಇಲ್ಲಿ ಥೆರಪೀಸ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮೆಡಿಸಿನ್ಸ್ಗಳನ್ನು ಕೊಡ್ತಾರೆ, ಅವರ್ಷನ್ ಥೆರಪೀಸ್ಗಳನ್ನು ಕೊಡ್ತಾರೆ. ಅವರೇ ಡ್ರಗ್ಸ್ ಮುಖಾಂತರ ಬೇರೆ ಕೆಮಿಕಲ್ಸ್ ಅಂದರೆ ಸ್ಮೋಕ್ ಮಾಡೋದು ಅಥವಾ ಇರಿಟೇಟ್ ಆಗುವಂಥದ್ದು, ಸ್ಮೋಕ್ ಮಾಡೋದ್ರ ಮುಖಾಂತರ ಇರಿಟೇಟ್ ಆಗುವಂಥದ್ದು ಅಥವಾ ಬಬಲ್ಸ್ ಬರುವಂಥದ್ದು ಅಥವಾ ಎಡೇಕ್ ಬರುವಂಥದ್ದು. ಸೊ ಹೀಗೆ ಅವರ್ಷನ್ ಅದ್ರ ಮೇಲೆ ಒಂದು ಜಿಗುಪ್ಸೆ ಬರೋ ರೀತಿಯಾಗಿ ಅವರೇ ಕೆಲವೊಂದು ಡ್ರಗ್ಸ್ಗಳ ಮುಖಾಂತರ ಕೊಡ್ತಾ ಹೋಗ್ತಾರೆ. ಸೊ ಈಗ ಅನುಬಂಧನೆಯ ರೀತಿ
ಅನುಬಂಧನೆ ಅಂತಾರೆ ಹೇಗೆ ಒಳ್ಳೆಯದಿಂದ ಕೆಟ್ಟದಕ್ಕೆ ತೆಗೆದುಕೊಂಡು ಹೋಗ್ಬೋದು, ಕೆಟ್ಟದ್ರಿಂದ ಒಳ್ಳೆಯದಕ್ಕೆ ಹೇಗೆ ತೆಗೆದುಕೊಂಡು ಒಳ್ಳೆ ವರ್ತನೆಯಿಂದ ಕೆಟ್ಟದ ವರ್ತನೆ ಅಥವಾ ಬೇರೆ ಇನ್ಯಾವುದೋ ಒಂದು ಅನುಬಂಧನೆಗೆ ನಾವು ಅದನ್ನು ಹೇಗೆ ಅಸೋಸಿಯೇಟ್ ಮಾಡ್ಬೋದು, ಅದೇ ರೀತಿಯಾಗಿ ಈ ಒಂದು ಅವರ್ಷನ್ ಥೆರಪಿಗಳ ಮುಖಾಂತರ ಇರ್ತಕ್ಕಂಥ ಚಟಗಳ ಅಥವಾ ದುಶ್ಚಟಗಳಿಂದ ನಾವು ಬಿಡಿಸ್ಬೇಕು ಅಂತಾರೆ, ಮುಕ್ತಿಯನ್ನು ಹೊಂದಬೇಕು ಅಂತ ಅಂದರೆ ಅದಕ್ಕೆ ಸ್ಮೋಕ್ ಮಾಡೋದ್ರ ಮುಖಾಂತರ ಅಥವಾ ಅದಕ್ಕೆ ಬೇರೆ ರೀತಿಯಾದಂಥ ಇರಿಟೇಟ್ ಆಗೋ ರೀತಿಯಾದ ಕೆಮಿಕಲ್ಗಳನ್ನು ಕೊಡೋದ್ರ ಮುಖಾಂತರ ಅದ್ರ ಮೇಲೆ ಜಿಗುಪ್ಸೆ ಬರೋ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ಪ್ಲಸ್ ಏನು ಮೆಡಿಷನ್ ಅನ್ನು ಕೊಡಬೇಕು, ಮೆಡಿಷನ್ಸ್ಗಳನ್ನು ಸಹ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಕೌನ್ಸಿಲಿಂಗ್ ಅಂತ ಇರುತ್ತೆ, ಇಂಡಿವಿಜುವಲ್ ಕೌನ್ಸಿಲಿಂಗು, ಗ್ರೂಪ್ ಆಲ್ಕೋಹಾಲಿಕ್ ಅನಾನಿಮಸ್ ಮೀಟಿಂಗ್ ಅಂತ ಮಾಡ್ತಾರೆ, ಗ್ರೂಪ್ ಮೀಟಿಂಗ್ ಅಂತ ಇರುತ್ತೆ. ಸೊ ಸಾಮಾನ್ಯವಾಗಿ ಈ ಡಿ ಅಡಿಕ್ಷನ್ ಸೆಂಟರ್ಸ್ಗಳಲ್ಲಿ ಕೆಲಸ ಮಾಡುವಂಥ ಕೌನ್ಸಿಲರ್ಸ್ 3 ಮಾ ಅಂತ ಕರೀತಾರೆ. ಅಂದರೆ ಮದ್ದು, ಮಾತು ಅಂತ ಅಂದರೆ ಕೌನ್ಸಿಲಿಂಗು, ನೆಕ್ಸ್ಟ್ ಮಾ ಅಂತ ಅಂದರೆ ಮನಸ್ಸು. ಸೊ ಈ 3 ಮಾಸ್ಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮದ್ದು, ಮಾತು ಅಂತಾರೆ ಕೌನ್ಸಿಲಿಂಗು, ಮತ್ತೆ ಮನಸ್ಸು ಮಾಡಬೇಕು. ರಿಲ್ಯಾಪ್ಸ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ. ಸೊ ಟ್ರೀಟ್ಮೆಂಟ್ ಮಾಡಿರ್ತಾರೆ. ಸೊ ಟ್ರೀಟ್ಮೆಂಟ್ ಮಾಡಿ ನಂತರದಲ್ಲಿ ಒಂದು 6 ತಿಂಗಳು ಇರ್ತಾರೆ. ಅದು ಬಿಡಬೇಕು ಅಂತ ಅವ್ರಿಗೂ ಅನಿಸುತ್ತೆ. ಫೈನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಮನೆಯವ್ರು ಬೈತಾರೆ ಅಂತ ಇರ್ಬೋದು, ಅದರಿಂದ ಆರೋಗ್ಯ ಹಾಳಾಗ್ತಾ ಇದೆ ಅಂತ, ಸೊ ಬಿಡಲಿಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಆದರೂ ಸಹ ಅದ್ರ ಮೇಲೆ ಆಗಿರ್ತಕ್ಕಂಥ ಡಿಪೆಂಡೆನ್ಸಿ ಅವರನ್ನು ಮತ್ತೆ ಸೆಳೀತಾ ಇರುತ್ತೆ, ಮತ್ತೆ ಅದಕ್ಕೆ ಅವರು ಡಿಪೆಂಡ್ ಆಗ್ತಾನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾದ್ರು ಅವರು ಟ್ರೀಟ್ಮೆಂಟಿಗೆ ಬಂದಾಗ ಅಥವಾ ಚಿಕಿತ್ಸೆಗೆ ಬಂದಾಗ ಸೊ ಆ ಮೂಮೆಂಟಿಗೆ ಅವ್ರಿಗೆ ಅನ್ನಿಸ್ಬೋದು, ಇವತ್ತಿಗೆ ನಾನು ಬಿಟ್ಬಿಡ್ತೀನಿ, ಇನ್ನು ಮುಂದಕ್ಕೆ ನಾನು ಯಾವುದೇ ರೀತಿಯಾದಂಥ ಸಬ್ಸ್ಟೆನ್ಸನ್ನು ಯೂಸ್ ಮಾಡೋದಿಲ್ಲ ಅಂತ ಪ್ರಮಾಣಗಳನ್ನು ಮಾಡ್ತಾರೆ, ಆಣೆ ಮಾಡ್ತಾರೆ. ಆದರೂ ಸಹ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಅಂತಹ ಸಿಚುವೇಶನ್ ಬಂದ, ಟಫ್ ಸಿಚುವೇಶನ್ ಬಂತು ಅಂತ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಅಂಥದ್ದೇ ಅಭ್ಯಾಸಗಳು ಮರುಕಳಿಸೋದಂತ ನಾವು ನೋಡ್ಬೋದು. ಸೊ ಅದರಿಂದ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅಡ್ಡ ಪರಿಣಾಮಗಳು ಉಂಟಾಗುವಂಥ ಸಂದರ್ಭ ಜಾಸ್ತಿ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಲಕ್ವ ಹೊಡಿಬೋದು, ಅಥವಾ ಸೊ ಇವೆರಡು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಪ್ಯಾರಾಲಿಸಿಸ್ ಮತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಗಳು ಜಾಸ್ತಿ, ಅಥವಾ ಅನ್ಕಾನ್ಷಿಯಸ್ ಆಗುವಂಥದ್ದು. ಸೊ ಎಷ್ಟೋ ಜನ ಕೋಮಾಗಿ ಹೋಗ್ಬಿಡ್ತಾರೆ ಮತ್ತೆ ಕನ್ಸ್ಯೂಮ್ ಮಾಡೋದ್ರಿಂದ. ಈ ರಿಲ್ಯಾಪ್ಸು ಬಹಳ ಡೇಂಜರ್ ಆಗಿರುತ್ತೆ ಕೆಲವೊಂದು ಬಾರಿ. ಓಕೆ, ಸೊ ಹೀಗೆ ಕೌನ್ಸಿಲಿಂಗ್ ಕೊಡೋದ್ರಿಂದ ಪದೇ ಹೇಗೆ ಅದರಿಂದ ಆಚೆ ಬರಬೇಕು ಅನ್ನೋ ಮಾತುಗಳು ಸೊ ಬೇರೆ ಕಡೆಯಿಂದ ಈ ಗ್ರೂಪ್ ಅನಾನಿಮಸ್ ಮೀಟಿಂಗ್ ಅಂತ ಕರೀತಾರೆ. ಗ್ರೂಪಲ್ಲಿ ಏನಕ್ಕೆ ಅಂತ ಅವರ ಸಮಸ್ಯೆಗಳು, ಇವರ ಸಮಸ್ಯೆಗಳು, ಯಾವ ಕಾರಣಗಳಿಗೋಸ್ಕರ ಕುಡಿತಾರೆ, ಇವ್ರು ಯಾವ ಕಾರಣಗಳಿಗೋಸ್ಕರ ಕುಡಿತಾರೆ, ಸೇವನೆ ಮಾಡ್ತಾ ಇದ್ದಾರೆ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಸಾಮಾಜಿಕವಾಗಿ ಏನು ಪರಿಣಾಮ ಆಗುತ್ತೆ, ಆರ್ಥಿಕವಾಗಿ ಅಂತೂ ಸೊ ಆಲ್ಮೋಸ್ಟ್ ಆಲ್ ಯಾರು ಚಿಕಿತ್ಸೆಗೆ ಬರ್ತಾರಲ್ಲ, ಚಿಕಿತ್ಸೆಗೆ ಬರೋ ಸಂದರ್ಭದಲ್ಲಿ ಆಲ್ಮೋಸ್ಟ್ ಆಲ್ ಅವರು ಆರ್ಥಿಕವಾಗಿ ಕುಸಿದೋಗಿರ್ತಾರೆ. ಅನೇಕ ಸಾಲಗಳಿರುತ್ತೆ, ಅನೇಕರು ಡಿಮ್ಯಾಂಡ್ ಮಾಡ್ತಿರ್ತಾರೆ. ಓಕೆ, ಅವ್ರಿಗೆ ಚಿಕಿತ್ಸೆಗೆ ಹೊಂದಾಣಿಕೆ ಮಾಡಲಿಕ್ಕೆ, ಟೆಸ್ಟನ್ನು ಮಾಡಲಿಕ್ಕೆ ಅವ್ರ ಹತ್ರ ಕಾಸಿರೋದಿಲ್ಲ. ಚಿಕಿತ್ಸೆ ಕೊಡಿಸ್ಲಿಕ್ಕೆ, ಉತ್ತಮ ರೀತಿಯಾದಂಥ ಚಿಕಿತ್ಸೆಗಳನ್ನು ಕೊಡಿಸ್ಲಿಕ್ಕೆ ದುಡ್ಡಿರೋದಿಲ್ಲ. ಯಾಕೆಂತಾರೆ ಆಲ್ಮೋಸ್ಟ್ ಆಲ್ ಡಿಪೆಂಡ್ ಆಗಿದ್ದಾರೆ ಅಂತಂದರೆ ಮ್ಯಾಕ್ಸಿಮಮ್ ಅವ್ರ ಇನ್ಕಮ್ ಏನಿರುತ್ತೆ ಆ ಇನ್ಕಮನ್ನು ಅದ್ರ ಮೇಲೆ ಹಾಕಿರ್ತಾರೆ, ಇನ್ವೆಸ್ಟ್ ಮಾಡಿರ್ತಾರೆ. ಅದೇನಾದ್ರು ಇಲ್ಲೀಗಲ್ ಡ್ರಗ್ಸ್, ಹೆರೋಯಿನ್, ಕೊಕೇನ್ ಆ ರೀತಿಯಾಗಿ ಏನಾರ ಇತ್ತು ಅಂತಂದರೆ ಸೊ ಅದಕ್ಕೆ ಹೆಚ್ಚಿನ ಹಣ ಬೇಕಾಗಿರುತ್ತೆ. ಹೆಚ್ಚಿನ ಹಣವನ್ನು ಸೊ ಯಾವುದೋ ಒಂದು ಮೂಲದಲ್ಲಿ ಸೊ ಕೆಲವರು ತಮ್ಮ ಆಸ್ತಿ, ಓಕೆ, ಇರೋಂಥ ವೆಹಿಕಲ್ಲು, ಬಟ್ಟೆ, ಇರ್ತಕ್ಕಂಥ ಶೂಸು ಎಲ್ಲದನ್ನು ಸಹ ಮಾರ್ಕೊಂಡು ಡ್ರಿಂಕ್ಸ್ ಮಾಡೋದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ತನ್ನಲ್ಲಿ ಏನಿರುತ್ತೆ ಸೊ ಅವರು ಒಂದು ಏನು ಒಡವೆ ಅಂತ ಇರೋದಿಲ್ಲ, ವಾಚ್ ಅಂತ ಇರೋದಿಲ್ಲ, ಒಂದು ಸೈಕಲ್ ಇರೋದಿಲ್ಲ, ಮೋಟ್ರ್ ಬೈಕಲ್ಲಿ ಇರೋದಿಲ್ಲ, ಅದ್ರ ಮೇಲೆ ಸಾಲ ಮಾಡಿರ್ತಾರೆ ಅಥವಾ ಲೋನ್ ಮಾಡಿರ್ತಾರೆ, ಅಡ ಇಟ್ಬಿಟ್ಟಿರ್ತಾರೆ. ಸೊ ಅವ್ರದ್ದು ಏನು ಬಿಲಾಂಗಿಂಗ್ಸ್ ಅಂತ ಏನಿರುತ್ತೆ, ಅವ್ರದ್ದು ವಸ್ತು ಅಂತ ಏನಿರುತ್ತೆ, ಅಥವಾ ಅವ್ರ ಹೆಸರಲ್ಲಿ ಇರತಕ್ಕಂಥ ಕೆಲವೊಂದು ಆಸ್ತಿಗಳನ್ನು ಸಹ ಅಡಮಾನ ಮಾಡಿಬಿಟ್ಟಿರ್ತಾರೆ. ಅಂತಹ ಸಿಚುಯೇಷನ್ಗೂ ಸಹ ಈ ಒಂದು ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ಗಳಂತ ನಾವು ಕರೀಬೋದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಾನಸಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಸೊ ಹೇಗೆ ಅಂತಂದರೆ ಸೊ ಯಾರನ್ನ ಹೇಗೆ ಮಾತಾಡಿಸ್ಬೇಕು,
ಸೊ ಫಸ್ಟ್ ಆಫ್ ಆಲ್ ಅವರಿಗೆ ರೆಸ್ಪಾನ್ಸ್ ಬರೋದಿಲ್ಲ, ಸರಿಯಾದ ಕಾನ್ಷಿಯಸ್ನೆಸ್ ಇರೋದಿಲ್ಲ. ಕೆಲವರು ಯಾವಾಗಲೂ ಆ ಕುಡಿದ ಮತ್ತಿನಲ್ಲೇ ಬೇರೆ ಬೇರೆ ಅಥವಾ ಬೇಕಾಬಿಟ್ಟಿಯಾಗಿ ಮಾತಾಡುವಂಥದ್ದು. ಸೊ ಅವರಿಗೆ ಯಾರು ರೆಸ್ಪಾನ್ಸ್ ಕೊಡದಲೇ ಇರುವಂಥದ್ದು, ಸರಿಯಾಗಿ ಗೌರವಯುತವಾಗಿ ನಡೆಸ್ಕೊಳ್ದಲೇ ಇರುವಂಥದ್ದು. ಸೊ ಹೀಗೆ ಅನೇಕ ರೀತಿಯಾದಂಥ ಸಂದರ್ಭಕ್ಕೆ ಅವರು ಒಳಗಾಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಸೊ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ, ಮಾನಸಿಕವಾಗಿ ಸ್ಟ್ರೆಂತ್ ಇರೋದಿಲ್ಲ. ಸೊ ಒಂದು ಸಪೋರ್ಟಿವ್ ಸಿಸ್ಟಮ್ಸ್ ಇರೋದಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಸೋಷಿಯಲ್ ಸಪೋರ್ಟ್ ಇರೋದಿಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ. ಸೊ ಎಲ್ಲ ಅಂದರೆ ಶಾರೀರಿಕವಾಗಿ ವೀಕ್ ಆಗಿರ್ತಾರೆ, ಮಾನಸಿಕವಾಗಿ ವೀಕು. ಸೊ ಎಲ್ಲ ಆ್ಯಂಗಲಿಂದನೂ ನೋಡಿದ್ರು ಸಹ ಸೊ ಅವರು ಒಂಥರ ಪೇಷಂಟ್ ರೀತಿಯಲ್ಲೇ ಪೇಷಂಟೇ ಆಗಿರ್ತಾರೆ, ದುರ್ಬಲರಾಗಿರ್ತಾರೆ, ದುರ್ಬಲ ಮನಸ್ಸಿನವರಾಗಿರ್ತಾರೆ. ಸೊ ಅವರ ಹೆಚ್ಚಿನ ಆರೈಕೆ, ಸೊ ಈ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಹೆಚ್ಚಿನ ಮಾನಸಿಕ ಸಪೋರ್ಟ್ ಸಿಸ್ಟಮ್, ಫೈನಾನ್ಷಿಯಲಿ ಕೊಡಬೇಕಾಗುತ್ತೆ. ಸೋಷಿಯಲ್ ಅಂದರೆ ಅಕ್ಕಪಕ್ಕದವರು ಅಂತಂದರೆ ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಹಸ್ಬೆಂಡ್ ಅಥವಾ ವೈಫು. ಸೊ ಅವ್ರ ಕಡೆಯಿಂದ ಅವರಿಗೆ ಒಂದೊಳ್ಳೆ ಸಪೋರ್ಟಿವ್ ಸಿಸ್ಟಮ್ ಬೇಕಾಗುತ್ತೆ. ನಂತರದಲ್ಲಿ ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಫಸ್ಟು ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ. ಸೊ ಏನು ಕಳ್ಕೊಂಡಿರ್ತಾರಲ್ಲ, ಸೊ ಅಡಿಕ್ಟ್ಗೆ ಒಳಗಾದಾಗ ತನ್ನ ಏನು ಸ್ಥಾನಮಾನಗಳು, ಅವರ ಆಸೆ ಆಕಾಂಕ್ಷೆಗಳು, ಅಭಿಲಾಷೆಗಳು ಏನೆಲ್ಲ ಕಳ್ಕೊಂಡಿರ್ತಾರಲ್ಲ, ಸೊ ಅದನ್ನೆಲ್ಲ ಮರುಪೂರ್ಣ ಮಾಡಬೇಕಾಗುತ್ತೆ. ಸೊ ಈ ತಡೆಗಟ್ಟುವ ಕಾರ್ಯಕ್ರಮಗಳು ಏನಿದೆ, ಸೊ ಪ್ರಿವೆನ್ಷನ್ ಪ್ರೋಗ್ರಾಮ್ಸು ಅಡೋಲಸೆಂಟ್ ಏಜ್ ಗ್ರೂಪ್ಗೆ, ಸೊ ಅಡೋಲಸೆಂಟ್ ಏಜ್ ಗ್ರೂಪ್ಸ್ಗೆ ಈ ಒಂದು ಪ್ರಿವೆಂಟಿವ್ ಪ್ರೋಗ್ರಾಮ್ಸ್ಗಳನ್ನ ಜಾಸ್ತಿಯಾಗಿ ಕೊಡಬೇಕು. ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಏನೆಲ್ಲ ಆಗ್ಬೋದು, ಶಾರೀರಿಕವಾಗಿ ಏನಾಗಿರುತ್ತೆ, ಮಾನಸಿಕವಾಗಿ ಏನು ಪರಿಣಾಮಗಳಾಗಿರುತ್ತೆ ಅಥವಾ ಆಗುತ್ತೆ. ಅವರ ಆಯಸ್ಸು, ಈಗ ನೋಡಿ ಅಡಿಕ್ಟ್ ಆಗಿದ್ದಾರೆ ಅಂತ ಅಂದಾಗ ಹೆಚ್ಚು ಏಜ್ ಆಗಿರೋ ಥರ ಕಾಣ್ತಾರೆ, ಅವರಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ವೀಕ್ ಆಗಿರುತ್ತೆ, ಒಳಗಡೆ ಟೊಳ್ಳು ಅಂತ ಹೇಳ್ತಾರಲ್ಲ, ಟೊಳ್ಳಾಗಿರುವಂತಹ ಶಾರೀರಿಕ ಸ್ಥಿತಿಗತಿಗಳನ್ನು ಹೊಂದಿರ್ತಾರೆ. ಅವರು ಮುಕ್ಕೆಲ್ಲ ಸುಕ್ಕುಗಟ್ಟಿರುತ್ತೆ, ಹೆಚ್ಚು ವಯಸ್ಸಾಗಿರೋ ರೀತಿಯಾಗಿ ಅವ್ರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಓಕೆ, ಅವರ ಆಯಸ್ಸು ಅಡ್ವಾನ್ಸ್ ಆಗ್ಬರುತ್ತೆ, ಅಂದರೆ ಅವರ ಸಾವು ಅಡ್ವಾನ್ಸ್ ಆಗ್ಬರುತ್ತೆ. ಸೊ ಹೀಗೆ ಈ ತಡೆಗಟ್ಟುವ ಕಾರ್ಯಕ್ರಮಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡೋದ್ರಿಂದ ಇದನ್ನು ಮಾಡಿದ್ರೆ ಈಗ ಆಗ್ತಾರೆ ಅವರು ಒಳ್ಳೆ ಉತ್ತಮ ಆರೋಗ್ಯವನ್ನು ವೃದ್ಧಿಸು ಮಾಡುವಂತಹ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ಏನಾಗಿರುತ್ತೆ, ಡ್ರಗ್ಸ್ಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, 1 ಇಯರ್ ಆದಮೇಲೆ, 2 ಇಯರ್ಸ್ ಆದಮೇಲೆ, 3 ಇಯರ್ಸ್, 5, 10 ಇಯರ್ಸ್. ಸೊ ಅದ್ರ ಮೇಲೆಲ್ಲ ಅವೇರ್ನೆಸ್ ಕೊಡ್ತಾ ಹೋದರೆ, ಕೌನ್ಸಿಲಿಂಗ್ ಮಾಡ್ತಾ ಹೋದರೆ, ಪ್ರಾತ್ಯಕ್ಷಿಕೆ ಅಂದರೆ ಕೆಲವೊಂದು ಬೀದಿ ನಾಟಕಗಳು ಇರುತ್ತೆ, ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಡ್ತಾರೆ, ಕೆಲವೊಂದು ಸೊ ಈಗೆಲ್ಲ ರೀಲ್ಸ್ ಯುಗ ಇದೆ. ಫೈನಾನ್ಷಿಯಲ್ ಕಂಡೀಷನ್ ಎಷ್ಟು ಇಂಪಾರ್ಟೆನ್ಸು, ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಹೇಗೆ ಇಂಪಾರ್ಟೆನ್ಸು, ಫ್ಯಾಮಿಲಿ ಸಪೋರ್ಟಿವ್ ಸಿಸ್ಟಮ್ ಎಷ್ಟು ಇಂಪಾರ್ಟೆಂಟು, ಅಡಿಕ್ಟ್ ಆದರೆ ಅವ್ರು ಕೊಡೋಂಥ ಸಿಸ್ಟಮ್ ಅಂದರೆ ಮರ್ಯಾದೆ ಇರ್ಬೋದು ಅಥವಾ ಸಪೋರ್ಟಿವ್ ಸಿಸ್ಟಮ್ ಹೇಗಿದ್ದಿದ್ದು ಹೇಗಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋದರೆ ಅಥವಾ ಅವೇರ್ನೆಸ್ಸನ್ನು ಕೊಡ್ತಾ ಹೋದರೆ, ಎಜುಕೇಟ್ ಮಾಡುವಂತಹ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಳೋದ್ರ ಮುಖಾಂತರ ಅಡೋಲಸೆಂಟ್ ಏಜ್ ಗ್ರೂಪಲ್ಲಿ ಸೊ ಕೆಲವೊಂದು ಪರ್ಸೆಂಟೇಜ್ ಕೆಲವೊಂದು ವ್ಯಕ್ತಿಗಳ ಮನಸ್ಥಿತಿಗಳನ್ನು ಬದಲಾಯಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಈ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿರ್ತಕ್ಕಂಥ ಲಕ್ಷಣಗಳು, ಕಾರಣಗಳು, ಪರಿಣಾಮಗಳು ಮತ್ತು ಚಿಕಿತ್ಸೆಗಳು. ನಮಸ್ಕಾರ.